Last week we completed almost chapter 23 of Exodus. ಕಳೆದ ವಾರ ನಾವು ಬಹುತೇಕ 23ನೇ ಅಧ್ಯಾಯದ ಅಧ್ಯಯನವನ್ನು ಮುಗಿಸಿದ್ದೇವೆ. We will read again verse 32 and 33. ಮತ್ತೆ ನಾವು ಪುನಃ 32, 33ನೇ ವಚನವನ್ನು ಓದಿಕೊಳ್ಳೋಣ. ನೀವು ಅವರೊಡನೆ ಆಗಲಿ ಅವರ ದೇವತೆಗಳೊಡನೆ ಆಗಲಿ ಯಾವ ವಿಧವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳಬಾರದು. ಅವರು ನಿಮ್ಮ ದೇಶದಲ್ಲಿ ವಾಸವಾಗಿರಬಾರದು. ವಾಸವಾಗಿದ್ದರೆ ನನಗೆ ವಿರೋಧವಾಗಿ ನಿಮ್ಮಲ್ಲಿ ದ್ರೋಹ ಬುದ್ಧಿಯನ್ನು ಹುಟ್ಟಿಸಾರು. ನೀವು ಅವರ ದೇವತೆಗಳನ್ನು ಪೂಜಿಸಿದರೆ ಆ ಪೂಜೆಯು ನಿಮಗೆ ಉರುಲಾಗುವುದು. The children of Israel were not to make any covenant with the inhabitants of the land where they are going. ಇಸ್ರಾಯೇಲರು ತಾವು ಹೋಗುತ್ತಿರುವಂತಹ ಆ ದೇಶದ ನಿವಾಸಿಗಳೊಟ್ಟಿಗೆ ಯಾವುದೇ ಒಡಂಬಡಿಕೆಗಳನ್ನ ಮಾಡಿಕೊಳ್ಳಬಾರದಿತ್ತು. Or their gods. ಆ ಜನರೊಟ್ಟಿಗಿರಬಹುದು, ಅವರ ದೇವರೊಟ್ಟಿಗಿರಬಹುದು. We saw last week that in this matter, even a man like Joshua, without being deceived by the Gibeonites, we saw that last week. ನಾವು ಕಳೆದ ವಾರ ನೋಡಿಕೊಂಡೆವು. ಈ ವಿಷಯದಲ್ಲಿ ಯೆಹೋಶುವನಂತ ವ್ಯಕ್ತಿಯು ಸಹ ಆ ಗಿಬ್ಯೋನ್ಯರಿಂದ ಮೋಸ ಹೋದದನ್ನು ನಾವು ನೋಡಿಕೊಂಡೆವು. One of the reason why they went to the land of Babylon is because of their compromising. They have served the other gods and they have compromised with the people around them. ಇಸ್ರಾಯೇಲರು ಬಾಬೆಲ್ ದೇಶಕ್ಕೆ ಅವರು ಸೆರೆ ಹೋದದಕ್ಕೆ ಇನ್ನೊಂದು ಮುಖ್ಯ ಕಾರಣ ಯಾವುದೆಂದರೆ ಅವರು ಆ ದೇಶದ ಜನರೊಟ್ಟಿಗೆ ಮತ್ತು ಅವರ ದೇವತೆಗಳೊಟ್ಟಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡದ್ದೇ ಕಾರಣವಾಗಿದೆ. We have a counterpart passage of this in 2 Corinthians 6:14 to 18. We will read that also. 2 Corinthians 6:14, 18. This is the counterpart of this passage in the Old Testament. ಇದಕ್ಕೆ ಸಂಬಂಧಪಟ್ಟಂತಹ ಹಳೆ ಒಡಂಬಡಿಕೆಗೆ ಸಂಬಂಧಪಟ್ಟಂತಹ ಹೊಸ ಒಡಂಬಡಿಕೆಯ ಒಂದು ವಚನ ಭಾಗವನ್ನು ನಾವು ನೋಡಿಕೊಳ್ಳುತ್ತೇವೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ರಿಂದ 16ನೇ ವಚನ. 14 to 18. 16ರಿಂದ 18. ನೀವು ಕ್ರಿಸ್ತ ನಂಬಿಕೆಯಿಲ್ಲದವರೊಂದಿಗೆ ಸೇರಿ ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು? ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ. ಆದುದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವಿರೆಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ. Separation from the world is God's will for his people. ಈ ಲೋಕದಿಂದ ಬೇರ್ಪಡಬೇಕು ಎಂಬುದೇ ಆತನ ಜನರಲ್ಲಿ ದೇವರ ಚಿತ್ತವಾಗಿದೆ. In marriage, ಮದುವೆಯಲ್ಲಿರಬಹುದು, in close business, ನಾವು ಮಾಡುವಂತಹ ನಿಕಟವಾದ ವ್ಯಾಪಾರವಿರಬಹುದು, in worship, ಆರಾಧನೆಯಲ್ಲಿರಬಹುದು. in all of these we need to have a separation. ಈ ಎಲ್ಲಾ ವಿಷಯಗಳಲ್ಲಿಯೂ ನಾವು ಈ ಲೋಕದ ಜನರೊಟ್ಟಿಗೆ ಬೇರ್ಪಡಬೇಕು. Call of separation is not from going out of the world, but living in the world, withdraw from the ways of the surrounding culture. ಪ್ರತ್ಯೇಕವಾಗಿರಬೇಕು ಎಂಬುದಾಗಿ ಹೇಳುವಾಗ ಅದರ ಅರ್ಥ ಈ ಲೋಕದಿಂದ ಹೊರಗೆ ಹೊರಟು ಹೋಗುವುದಲ್ಲ, ಬದಲಾಗಿ ಈ ಲೋಕದಲ್ಲೇ ಇದ್ದರೂ ಸಹ ನಮ್ಮ ಸುತ್ತಲಿರುವಂತಹ ಜನರ ಆಚಾರ ವಿಚಾರಗಳು ಮತ್ತು ಅವರ ಸಂಸ್ಕೃತಿಗಳಿಂದ ನಾವು ಪ್ರಭಾವಿತರಾಗದೇ ಇರುವುದೇ ಪ್ರತ್ಯೇಕತೆಯಾಗಿದೆ. The culture around has a major influence even on believers. ನಮ್ಮ ಸುತ್ತಲಿರುವಂತಹ ಈ ಲೋಕದ ಸಂಸ್ಕೃತಿ ವಿಶ್ವಾಸಿಗಳಾದಂತಹ ನಮ್ಮ ಮೇಲೂ ಸಹ ಪ್ರಭಾವ ಬೀರುತ್ತದೆ. Sometimes we take that as excuse to become like them. ನಾವು ಅನೇಕ ಸಂದರ್ಭದಲ್ಲಿ ಅದಕ್ಕೆ ಒಂದು ನೆಪವನ್ನ ಹೇಳಿ ಈ ಲೋಕದ ಜನರ ರೀತಿಯಲ್ಲಿಯೇ ನಾವು ವರ್ತಿಸುತ್ತೇವೆ.
If you summarize the blessing that comes from separation, the passage we read, it is nothing less than glorious companionship of the great God Himself. ನಾವು ಈಗ ಪ್ರತ್ಯೇಕಿಸಿಕೊಳ್ಳುವಾಗ ಅದರಿಂದ ಬರುವಂತಹ ಪ್ರತಿಫಲ ಮತ್ತು ಆಶೀರ್ವಾದದ ಕುರಿತಾಗಿ ನೋಡುವುದಾದರೆ ಅದರ ಅರ್ಥವೇನೆಂದರೆ ಈ ಪ್ರತ್ಯೇಕತೆಯಿಂದ ಬರುವ ಆಶೀರ್ವಾದ ಪರಿಶುದ್ಧನೂ ಮಹಿಮೆಯುಳ್ಳಂತಹ ದೇವರೊಟ್ಟಿಗೂ ನಾವು ನಿಕಟ ಸಂಬಂಧವನ್ನು ಹೊಂದುತ್ತೇವೆ. Okay, now let's go to chapter 24. ಈಗ ನಾವು 24ನೇ ಅಧ್ಯಾಯಕ್ಕೆ ಹೋಗೋಣ. Let's read verse 1. 1ನೇ ವಚನವನ್ನು ದಯಮಾಡಿ ಓದಿರಿ. ಯೆಹೋವನು ಮೋಶೆಗೆ, ನೀನು ಆರೋನ್, ನಾದಾಬ್, ಅಬೀಹು ಎಂಬುವರು ಇಸ್ರಾಯೇಲರಲ್ಲಿ ಹಿರಿಯರಲ್ಲಿ 70 ಮಂದಿಯು ಈ ಬೆಟ್ಟವನ್ನು ಹತ್ತಿ ಯೆಹೋವನ ಬಳಿಗೆ ಬಂದು ದೂರದಲ್ಲಿ ನಿಂತು ಅಡ್ಡ ಬೀಳಬೇಕು. The social legislation that started in chapter 21 concludes in chapter 24. 21ನೇ ಅಧ್ಯಾಯದಲ್ಲಿ ಪ್ರಾರಂಭವಾದಂತಹ ಆ ಸಾಮಾಜಿಕ ನ್ಯಾಯ ಪದ್ಧತಿ ಅಥವಾ ಸಾಮಾಜಿಕವಾದಂತಹ ಕಟ್ಟಳೆಗಳು ಅವು 24ನೇ ಅಧ್ಯಾಯದಲ್ಲಿ ಕೊನೆಗೊಳ್ಳುತ್ತವೆ. And the next chapter starts with the tabernacle and their worship. 25ನೇ ಅಧ್ಯಾಯವು ಅಥವಾ ಮುಂದಿನ ಅಧ್ಯಾಯ ಅದು ದೇವದರ್ಶನ ಗುಡಾರ ಮತ್ತು ಅಲ್ಲಿನ ಆರಾಧನೆಯೊಟ್ಟಿಗೆ ಪ್ರಾರಂಭವಾಗುತ್ತದೆ. In verse 1 we saw God told these men to come up to the mountain. 1ನೇ ವಚನದಲ್ಲಿ ನಾವು ನೋಡಿಕೊಂಡೆವು ದೇವರು ಈ ಜನರಿಗೆ ಬೆಟ್ಟದ ಮೇಲೆ ಬರಲಿಕ್ಕೆ ಹೇಳಿದನು. These were the privileged people in Israel: Moses, Aaron, Nadab, Abihu and 70 elders. ಈ ಜನರು ಇಸ್ರಾಯೇಲರಲ್ಲಿ ಅವರು ವಿಶೇಷವಾದಂತಹ ನಾಯಕರುಗಳು ಅಥವಾ ಅನುಕೂಲತೆಯನ್ನು ಹೊಂದಿದಂತಹ ಜನರಾಗಿದ್ದರು. ಆರೋನನು, ಮೋಶೆಯು, ನಾದಾಬ್, ಅಬಿಹು ಮತ್ತು ಇಸ್ರಾಯೇಲರ 70 ಮಂದಿ. Even then we read they were told to worship far off at a distance. ಆದಾಗ್ಯೂ ಅವರೆಲ್ಲರೂ ದೇವರನ್ನ ತುಂಬಾ ದೂರದಲ್ಲೇ ಇದ್ದುಕೊಂಡು ಆರಾಧಿಸಬೇಕು ಎಂಬುದಾಗಿ ಅವರಿಗೂ ಹೇಳಲ್ಪಟ್ಟಿತು. How different things are under the law than they are under the grace for us today. ನೋಡಿ, ಧರ್ಮಶಾಸ್ತ್ರದ ಅಡಿಯಲ್ಲಿ ನ್ಯಾಯ ಎಂತಹ ವಿಭಿನ್ನವಾಗಿದೆ ಕೃಪೆಯ ಕಾಲಕ್ಕಿಂತ. Ephesians 2:13, what do we read? ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ ಏನನ್ನು ಓದುತ್ತೇವೆ? Ephesians 2:13. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಿಸ್ತರಾಗಿದ್ದೀರಿ. Under the law there was a distance between holy God and a sinner. ಧರ್ಮಶಾಸ್ತ್ರದ ಅಡಿಯಲ್ಲಿ ಪರಿಶುದ್ಧ ದೇವರಿಗೂ ಪಾಪಿಗೂ ಒಂದು ಅಂತರ ಕಾಯಲ್ಪಟ್ಟಿತ್ತು. But we are brought near, that's what we read in Ephesians 2. ಆದ್ರೆ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಈಗ ದೇವರ ಸಮೀಪಕ್ಕೆ ನಾವು ಬಂದಿದ್ದೇವೆ. And we have further a statement in Hebrews 10:19 to 22. Please read that. Hebrews 10:19 to 22. ಇಬ್ರಿಯ 10ನೇ ಅಧ್ಯಾಯ 19ರಿಂದ 22ನೇ ವಚನದಲ್ಲಿ ನಮಗೆ ಇನ್ನೂ ಮುಂದುವರಿದಾದಂತಹ ಆಜ್ಞೆಗಳಲ್ಲಿ ಕೊಡಲ್ಪಟ್ಟಿದೆ. ದಯಮಾಡಿ ಓದಿರಿ. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. 22 ಬ್ರದರ್. ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ. ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. Yeah, we are told to come boldly to the presence of God, but that should not be taken lightly. Verse 22 says how we should come. ನಾವು ದೇವರ ಸನ್ನಿಧಿಗೆ ಅಥವಾ ದೇವರ ಪ್ರಸನ್ನತೆಗೆ ಧೈರ್ಯದಿಂದ ಬರೋಣ ಎಂಬುದಾಗಿ ಹೇಳಲ್ಪಟ್ಟಿದೆ. ಅದರ ಅರ್ಥ
ನಾವು ದೇವರ ಪ್ರಸನ್ನತೆ, ಆತನ ಸನ್ನಿಧಿಯನ್ನ ಹಗುರವಾಗಿ ಭಾವಿಸಬಾರದು, ಆದರೆ ಹೇಗೆ ಬರಬೇಕು ಎಂಬುದನ್ನ 22ನೇ ವಚನದಲ್ಲಿ ಹೇಳಲ್ಪಟ್ಟಿದೆ. In the law it says they shall not come near. ಧರ್ಮಶಾಸ್ತ್ರದಲ್ಲಿ ಯಾರು ದೇವರ ಬಳಿಗೆ ಬರಬಾರದು, ಬೆಟ್ಟವನ್ನು ಹತ್ತಬಾರದು ಎಂಬುದಾಗಿ ಹೇಳಲ್ಪಟ್ಟಿದೆ. Under grace we are told to draw near to him. ಆದರೆ ಕೃಪೆಯ ಅಡಿಯಲ್ಲಿ ನಾವು ಆತನ ಬಳಿಗೆ ಬನ್ನಿರಿ ಎಂಬುದಾಗಿ ಹೇಳಲ್ಪಟ್ಟಿದ್ದೇವೆ. Moses alone had a privileged position. ಆದರೆ ಮೋಶೆಗೆ ಮಾತ್ರ ದೇವರು ತನ್ನ ಸಮೀಪಕ್ಕೆ ಬರುವ ಒಂದು ಅವಕಾಶವನ್ನು ಕೊಟ್ಟನು. We read at the end of Moses' life, we see there was not a prophet like Moses who knew God face to face. God spoke to him face to face, we read. ಆದರೆ ಮೋಶೆಯ ಜೀವಿತವು ಏನಾಯಿತು ಎಂಬುದನ್ನು ನಾವು ಕಾಣುತ್ತೇವೆ. ಮೋಶೆ ಕುರಿತಾಗಿ ದೇವರೊಟ್ಟಿಗೆ ಮುಖಾಮುಖಿಯಾಗಿ ಮಾತನಾಡಿದನು ಎಂಬುದಾಗಿ ಹೇಳಲ್ಪಟ್ಟಿದೆ. Now let's read verses 2 and 3. ಈಗ 2 ಮತ್ತು 3ನೇ ವಚನಗಳನ್ನ ಓದಿಕೊಳ್ಳೋಣ. ಮೋಶೆ ಒಬ್ಬನೇ ಯೆಹೋವನ ಸಮೀಪಕ್ಕೆ ಬರಬೇಕೇ ಹೊರತು ಅವನ ಜೊತೆಯವರಲ್ಲಿ ಸಮೀಪಕ್ಕೆ ಯಾರೂ ಬರಬಾರದು, ಮಿಕ್ಕ ಜನರು ಬೆಟ್ಟವನ್ನು ಹತ್ತಬಾರದು ಎಂದು ಹೇಳಿದನು. ಮೋಶೆ ಜನರ ಬಳಿಗೆ ಬಂದು ಯೆಹೋವನ ಎಲ್ಲಾ ಮಾತುಗಳನ್ನು, ನ್ಯಾಯ ವಿಧಿಗಳನ್ನು ವಿವರಿಸಲು ಜನರೆಲ್ಲರೂ ಯೆಹೋವನ ಮಾತುಗಳನ್ನೆಲ್ಲ ಅನುಸರಿಸಿ ನಡೆಯುವೆವು ಎಂದು ಒಕ್ಕಟ್ಟಾಗಿ ಉತ್ತರ ಕೊಟ್ಟರು. Now this is the second time children of Israel giving an affirmative answer that we will do all that the Lord commanded. ಇಲ್ಲಿ 2ನೆಯ ಬಾರಿಗೆ ಇಸ್ರಾಯೇಲರೆಲ್ಲರೂ ದೇವರು ನಮಗೆ ಆಜ್ಞಾಪಿಸಿದ್ದನ್ನೆಲ್ಲ ನಾವು ಕೈಕೊಂಡು ನಡೆಯುತ್ತೇವೆ ಎಂಬುದಾಗಿ ಮಾತು ಕೊಡುತ್ತಿದ್ದಾರೆ. First time before the 10 commandments were given in chapter 19 verse 8, they said the same thing. ಇದಕ್ಕಿಂತ ಮುಂಚೆ ಮೊದಲನೇ ಬಾರಿ 19ನೇ ಅಧ್ಯಾಯ 8ನೇ ವಚನದಲ್ಲಿ ಧರ್ಮಶಾಸ್ತ್ರವು ಕೊಡಲ್ಪಡುವುದಕ್ಕಿಂತ ಮುಂಚೆಯೂ ಅವರು ಇದೇ ರೀತಿ ಒಪ್ಪಿಕೊಂಡರು. They were very self-confident and self-sufficient people. ಅವರು ಅತ್ಯಂತ ಧೈರ್ಯವುಳ್ಳಂತ, ತಮ್ಮ ಮೇಲೆ ಅತಿ ಆತ್ಮಸ್ಥೈರ್ಯವುಳ್ಳಂತವರು ಮತ್ತು ತಮಗೆ ತಾವೇ ಸಾಕು ಎಂಬಂತ ಮನೋಭಾವನೆ ಉಳ್ಳಂತ ವ್ಯಕ್ತಿಗಳಾಗಿ ಜನರಾಗಿದ್ದರು. One sense they were very arrogant in saying, give the law, we will keep it. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಅವರು ಅತ್ಯಂತ ಅಹಂಕಾರದಿಂದ ಆಯ್ತು ದೇವರ ದಶಾಜ್ಞೆಗಳನ್ನ ಕೊಡುವ ಅನುಸರಿಸುತ್ತೇವೆ ಎಂಬುದಾಗಿ ಹೇಳುವವರಾಗಿದ್ದರು. They promised to do all the words of the Lord, little realizing their powerlessness to do that. ಆ ದೇವರ ಆಜ್ಞೆಗಳನ್ನೆಲ್ಲ ನಾವು ಕೈಕೊಳ್ಳುತ್ತೇವೆ ಎಂಬುದಾಗಿ ಬೇಗನೆ ಹೇಳಿದರು. ಆದರೆ ತಮ್ಮ ದೇವರ ವಾಕ್ಯವನ್ನ, ದೇವರ ಆಜ್ಞೆಯನ್ನ ಕೈಕೊಳ್ಳಲು ತಮಗೆ ಇರುವಂತಹ ಅಸಹಾಯಕತೆಯನ್ನ ಅಥವಾ ಬಲಹೀನತೆಯನ್ನ ಮರೆತು ಬಿಟ್ಟರು. Dear ones, you and I are also in the same situation. We cannot keep the word of God unless the indwelling Holy Spirit help us. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಸಹ ಇದೇ ಪರಿಸ್ಥಿತಿಯಲ್ಲಿದ್ದೇವೆ. ನಮ್ಮ ಒಳಗೆ ವಾಸವಾಗಿರುವಂತಹ ಪವಿತ್ರಾತ್ಮನು ನಮ್ಮನ್ನ ಬಲಪಡಿಸದೆ ಹೋದರೆ ನಾವು ದೇವರ ಆಜ್ಞೆನ ಕೈಕೊಳ್ಳಲಾರೆವು. Many of times we, especially the brethren people, we sin by singing. I have said it in many places. We sin mostly by singing. ಅನೇಕ ಸಂದರ್ಭಗಳಲ್ಲಿ ನಾವು, ಅಂದರೆ ಸಹೋದರ ಸಭೆಯ ವಿಶ್ವಾಸಿಗಳು, ಹಾಡುವುದರ ಮೂಲಕ ನಾವು ಪಾಪ ಮಾಡುತ್ತೇವೆ. ಯಾಕಂದ್ರೆ ಅನೇಕ ಬಾರಿ ಹೇಳಿದ್ದೇನೆ, ನಾವು ಹಾಡುಗಳನ್ನು ಹಾಡಿಯೇ ಪಾಪ ಮಾಡುತ್ತೇವೆ. There is a song that I fear to sing. It is in English. It is all to Jesus I surrender. And Kannadalli na samasta. There is a song like that. I surrender everything to Lord. A song like that. I am a little afraid to sing that. ಒಂದು ಹಾಡು ನಮ್ಮೆಲ್ಲರಿಗೂ ಚಿರಪರಿಚಿತವಾದಂತಹ ಹಾಡು, ಕನ್ನಡ ಭಾಷೆಯಲ್ಲಿ ನಾ ಸಮಸ್ತವ, ಇಂಗ್ಲಿಷ್ ಭಾಷೆಯಲ್ಲಿ ಆಲ್ ಟು ಜೀಸಸ್ ಐ ಸರೆಂಡರ್. ನಾನು ಸಮಸ್ತವನ್ನ ಕರ್ತನಿಗೆ ಒಪ್ಪಿಸುತ್ತೇನೆ ಎಂಬುದಾಗಿ ನಾವು ಹೇಳುತ್ತೇವೆ. ಆದರೆ ಆ ಹಾಡನ್ನ ಹಾಡುವಾಗ ನಾನು ಭಯವುಳ್ಳವನಾಗುತ್ತೇನೆ. ಯಾಕಂದರೆ ಅದೇ ರೀತಿಯಲ್ಲಿ ನಾವು ಜೀವಿಸುತ್ತಿದ್ದೇವೆಯೋ ಪರೀಕ್ಷಿಸಿಕೊಳ್ಳಬೇಕು. I was in a meeting last week. ಕಳೆದ ವಾರ ನಾನು ಒಂದು ಮೀಟಿಂಗ್ ಅಲ್ಲಿ ಇದ್ದೆನು. Many of the believers who came, they are well-off, wealthy people. ಅಲ್ಲಿಗೆ ಬಂದಿದಂತಹ ಅನೇಕ ವಿಶ್ವಾಸಿಗಳು ಐಶ್ವರ್ಯ ಉಳ್ಳಂತವರು ಅಥವಾ ಹೆಚ್ಚು ಅನುಕೂಲ ಉಳ್ಳಂತಹ ವಿಶ್ವಾಸಿಗಳು. And the song they were singing in English is that all my gold and silver, everything I give, not a mite I leave for myself.
ಅವರು ಹಾಡುತ್ತಿದ್ದಂತಹ ಹಾಡು ಈ ರೀತಿ ಇತ್ತು, ನನ್ನ ಬಳಿ ಇರುವಂತಹ ಚಿನ್ನ ಬೆಳ್ಳಿ ಎಲ್ಲವನ್ನೂ ನಾನು ಕರ್ತನಿಗೆ ಕೊಡುತ್ತೇನೆ, ಒಂದು ಕಾಸನ್ನಾದರೂ ಒಂದು ನಾಣ್ಯವನ್ನಾದರೂ ಉಳಿಸಿಕೊಳ್ಳುವುದಿಲ್ಲ ಎಂಬುದಾಗಿ ಹಾಡುತ್ತಿದ್ರು. I didn't sing that. I was looking at the face of the people, and even the singers, how lightly they were singing. You know what a mite means? That is the 2 mites of the widow who gave it. That is on the cash. In my young age, there was what is called a kalana, a coin with a hole in the middle. In my young age, we don't have it. And that is what a mite means, the lowest denomination of coin. ಅಲ್ಲಿ ಹಾಡುತ್ತಿದ್ದಂತಹವರೆಲ್ಲರ ಮುಖಗಳನ್ನು ನಾನು ಗಮನಿಸುತ್ತಿದ್ದೆನು, ಆದ್ರೆ ನಾನು ಆ ಹಾಡನ್ನ ಹಾಡುತ್ತಿರಲಿಲ್ಲ. ಅಲ್ಲಿ ಹಾಡುತ್ತಿದ್ದಂತಹ ಹಾಡುಗಾರರು ಸಹ ಆ ಹಾಡನ್ನ ಅತ್ಯಂತ ಹಗುರವಾಗಿ ಹಾಡುತ್ತಿದ್ದರು. ಆದರೆ ಆ ಮೈಟ್ ಎಂಬುದಾಗಿ ಹೇಳುವಾಗ ಅಥವಾ ಕಾಸು ಎಂಬುದಾಗಿ ಹೇಳುವಾಗ ಆ ಬಡ ವಿಧವೆಯು ಕರ್ತನಿಗೆ 2 ಕಾಸುಗಳನ್ನ ಕೊಟ್ಟಳು ಎಂಬುದಾಗಿ ನಾವು ನೋಡುತ್ತೇವಲ್ಲ. ಹಿಂದಿನ ಕಾಲದಲ್ಲಿ ಅರ್ಧ ಆಣಿ ಎಂಬುದಾಗಿ ಮಧ್ಯದಲ್ಲಿ ರಂಧ್ರವಿದ್ದಂತಹ ಆ ಒಂದು ಸಣ್ಣ ಒಂದು ಕಾಯಿನ್ ಈಗಿನ ಕಾಲದಲ್ಲಿ ಚಲಾವಣೆಯಲ್ಲಿ ಇಲ್ಲ. ಅಂತಹ ಅತಿ ಬೆಲೆಯೇ ಇಲ್ಲದಂತಹ ಆ ಒಂದು ಕಾಸನ್ನಾದರೂ ನಾನು ಇಟ್ಟುಕೊಳ್ಳುವುದಿಲ್ಲ ಎಂಬುದಾಗಿ ಅವರು ಹಾಡುತ್ತಿದ್ರು. We have to be very careful when we sing. At least if you have a heart to give and do that for the Lord, you may sing it. But otherwise, we sing in Gumballi Govinda and everything. We just sing along without even thinking what we are singing. ಕೊಡುವ ಮನಸ್ಸಿದ್ದು ಕರ್ತನಿಗೆ ಕೊಡಬೇಕು ಎಂಬಂತಹ ಆಲೋಚನೆಯಿಂದ ನಾವು ಕೊಡುವವರಾಗಿದ್ದು ಆ ಹಾಡನ್ನ ಹಾಡಿದರೆ ತಪ್ಪಿಲ್ಲ. ಆದರೆ ಗುಂಪಿನಲ್ಲಿ ಗೋವಿಂದ ಎಂಬಂತೆ ಎಲ್ಲರೂ ಆಡುತ್ತಿರುವಾಗ ನಾವು ಅಂತಹ ಹಾಡುಗಳನ್ನು ಸೇರಿಕೊಂಡು ಆಡುತ್ತೇವೆ, ಅದರ ಬಗ್ಗೆ ಯೋಚನೆ ಮಾಡದೆ. Be very careful when we sing. ನಾವು ಹಾಡುವಾಗ ಎಚ್ಚರದಿಂದಿರಬೇಕು. So the Israelites were very confident. All the Lord said we will do. ಇದರಿಂದ ಇಸ್ರಾಯೇಲರು ಅತ್ಯಂತ ಧೈರ್ಯದಿಂದ ಆತ್ಮಸ್ಥೈರ್ಯದಿಂದ ದೇವರು ಹೇಳುವುದನ್ನೆಲ್ಲ ನಾವು ಕೈಕೊಳ್ಳುತ್ತೇವೆ ಎಂಬುದಾಗಿ ಹೇಳಿದರು. They have been given the 10 commandments and they believe they can keep it. ಅವರಿಗೆ ಆ ದಶಾಜ್ಞೆಗಳು ಕೊಡಲ್ಪಟ್ಟಿದೆ, ಈಗ ನಾವು ಅದನ್ನೆಲ್ಲ ಕೈಕೊಂಡು ನಡೆಯುತ್ತೇವೆ ಎಂಬುದಾಗಿ ಅವರು ನಂಬಿದ್ದರು. The word of God says if you break one, it is as if you have broken all. ಆದರೆ ದೇವರ ವಾಕ್ಯವು ಹೇಳುತ್ತದೆ, ಒಂದು ಆಜ್ಞೆಯನ್ನ ನೀನು ಮೀರಿದರೂ ಸಹ ಎಲ್ಲ ಆಜ್ಞೆಗಳನ್ನ ಮೀರಿದ ಹಾಗಾಯಿತು. What we need from God is mercy and grace, not overconfident that I can do God's commandments. ನಮಗೆ ದೇವರಿಂದ ಬೇಕಾದಂಥದ್ದು ಆತನ ಕೃಪೆ ಮತ್ತು ಸಹಾಯ, ಆತನ ಬಲವಾಗಿದೆ. ಅದರ ಬದಲಾಗಿ ನಾನೇ ಮಾಡುತ್ತೇನೆ, ಎಲ್ಲವನ್ನ ನಾನು ಕೈಕೊಂಡು ನಡೆಯುತ್ತೇನೆ ಎಂಬಂತಹ ಆತ್ಮಸ್ಥೈರ್ಯ ನಮಗೆ ಬೇಡ. Even today when I talk to many nominal Christians, they say, we live by the 10 commandments. ಅನೇಕ ನಾಮಧೇಯ ಕ್ರೈಸ್ತರ ಪಂಗಡದ ವಿಶ್ವಾಸಿಗಳೊಟ್ಟಿಗೆ ಅಥವಾ ನಾಮಧೇಯ ಕ್ರೈಸ್ತರೊಟ್ಟಿಗೆ ನಾನು ಮಾತನಾಡುವಾಗ ಅವರು ಹೇಳುತ್ತಾರೆ, ನಾವು ಧರ್ಮಶಾಸ್ತ್ರವನ್ನೆಲ್ಲ ದಶಾಜ್ಞೆಗಳನ್ನು ಕೈಕೊಂಡು ನಡೆಯುತ್ತೇವೆ ಎಂಬುದಾಗಿ. We have found that the law of Moses is much more than the 10 commandments. ಆದರೆ ನಾವು ಕೂಲಂಕುಷವಾಗಿ ನೋಡುವಾಗ ಮೋಶೆಯ ಧರ್ಮಶಾಸ್ತ್ರ ಅದು ಕೇವಲ ದಶಾಜ್ಞೆಗಳು ಮಾತ್ರವಲ್ಲ, ಅದಕ್ಕಿಂತ ಇನ್ನೂ ಹೆಚ್ಚಾದದ್ದು ಎಂಬುದಾಗಿ ನಮಗೆ ತಿಳಿದು ಬರುತ್ತದೆ. Those who think that they can keep the law, they are deceived. ಯಾರಾದರೂ ನಾನು ದೇವರ ವಾಕ್ಯವನ್ನ ಅಥವಾ ದಶಾಜ್ಞೆಗಳನ್ನ ಕೈಕೊಂಡು ನಡೆಯುತ್ತೇನೆ, ಧರ್ಮಶಾಸ್ತ್ರವನ್ನು ಎಂಬುದಾಗಿ ಹೇಳುವುದಾದರೆ ಅವರು ಮೋಸ ಹೋಗಿದ್ದಾರೆ. Read 1 John 1:8. 1 ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನವನ್ನ ದಯಮಾಡಿ ಓದಿರಿ. 1 John 1:8. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. We may think that we have some truth, but God's word is saying there is no truth in such person. ನಾವು ಯೋಚಿಸಬಹುದು, ಹೌದು ನನ್ನಲ್ಲಿ ಸ್ವಲ್ಪ ಸತ್ಯ ಉಂಟು ಎಂಬುದಾಗಿ, ಆದರೆ ದೇವರ ವಾಕ್ಯ ಹೇಳುತ್ತದೆ ಅಂತಹ ವ್ಯಕ್ತಿಯಲ್ಲಿ ಸತ್ಯವೆಂಬುದಿಲ್ಲ. Verse 10, 1 John 1:10. 1 ಯೋಹಾನ 1ನೇ ಅಧ್ಯಾಯ 10ನೇ ವಚನವನ್ನು ಸಹ ಓದಿರಿ. ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿಲ್ಲ. If we have such attitude, we are making God a liar,
God is not a liar like us. We make God a liar. ನಮ್ಮಲ್ಲಿ ಇಂತಹ ಒಂದು ಮನಸ್ಥಿತಿ ಇರುವುದಾದರೆ ನಾವು ದೇವರನ್ನ ಸುಳ್ಳುಗಾರರನ್ನಾಗಿ ಮಾಡುತ್ತೇವೆ. ದೇವರು ಸುಳ್ಳುಗಾರನಲ್ಲ, ನಮ್ಮಲ್ಲಿ ಸುಳ್ಳಿರುವ ಕಾರಣ ನಾವು ದೇವರನ್ನ ಸುಳ್ಳುಗಾರರನ್ನಾಗಿ ಮಾಡುತ್ತೇವೆ. Oftentimes we are like that Pharisee. Remember, the Pharisee and the tax collector went to pray in the temple, and the Pharisee stood up and said he was telling all his goodness to God, but God never heard that prayer. ಅನೇಕ ಸಂದರ್ಭದಲ್ಲಿ ನಾವು ಫರಿಸಾಯನ ರೀತಿಯಲ್ಲಿ ಇರುತ್ತೇವೆ. ಪ್ರಾರ್ಥನೆ ಮಾಡಲಿಕ್ಕೆ ದೇವಾಲಯಕ್ಕೆ ಹೋದಂತಹ ಫರಿಸಾಯನು ಮತ್ತು ಸುಂಕದವನ ವಿಷಯದಲ್ಲಿ ನಿಮಗೆ ಗೊತ್ತಿಲ್ಲವೇ? ಆತನು ನನ್ನಲ್ಲಿ ತಪ್ಪಿಲ್ಲ ಎಂಬುದಾಗಿ ತಾನು ಮಾಡಿದ ಎಲ್ಲ ಒಳ್ಳೆ ಕಾರ್ಯಗಳನ್ನ ತನ್ನ ಪ್ರಾರ್ಥನೆಯಲ್ಲಿ ಎತ್ತಿ ಹೇಳಿದನು. But the tax collector couldn't look up to heaven and said, God, be merciful to me, a sinner. That's the attitude you and I should have. ಆದರೆ ಆ ಸುಂಕ ವಸೂಲಿ ಮಾಡುವವನು ಪರಲೋಕದ ಕಡೆಗೂ ಸಹ ಕಣ್ಣನ್ನೆತ್ತಿ ನೋಡುವುದಕ್ಕೆ ಮನಸ್ಸಿಲ್ಲದೆ ಎದೆಯನ್ನ ಬಡಿದುಕೊಳ್ಳುತ್ತಾ ಕರ್ತನೇ ಪಾಪಿಯಾದ ನನ್ನನ್ನ ಕರುಣಿಸು ಎಂಬುದಾಗಿ ಪ್ರಾರ್ಥಿಸಿದನು. ಅಂತಹ ಮನಸ್ಥಿತಿಯನ್ನು ದೇವರು ಬಯಸುತ್ತಾನೆ. Let me tell you something, dear brothers and sisters. The more I read the Bible, the more I hear messages, I understand how much I fail today also. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ವಿಷಯವನ್ನು ನಾನು ಹೇಳುತ್ತೇನೆ, ಏನೆಂದರೆ ನಾವು ಹೆಚ್ಚು ದೇವರ ವಾಕ್ಯವನ್ನು ಓದಿದಷ್ಟು, ಹೆಚ್ಚು ಸತ್ಯವೇದವನ್ನು ಅಧ್ಯಯನ ಮಾಡಿದಷ್ಟು ನಾನು ಎಷ್ಟು ಬಲಹೀನನು, ಎಷ್ಟು ವಿಷಯಗಳಲ್ಲಿ ನಾನು ತಪ್ಪಿ ಹೋಗಿದ್ದೇನೆ ಎಂಬಂತಹ ಮನವರಿಕೆ ನಮಗೆ ಉಂಟಾಗುತ್ತದೆ. Okay, now let's read chapter 24 verses 4 to 7. 24ನೇ ಅಧ್ಯಾಯ 4ರಿಂದ 7ನೇ ವಚನವನ್ನು ನಾವು ಓದಿಕೊಳ್ಳೋಣ. ವಿಮೋಚನ ಕಾಂಡ. ಮೋಶೆಯು ಯೆಹೋವನ ಆಜ್ಞೆಗಳನ್ನೆಲ್ಲ ಬರೆದು ಬೆಳಿಗ್ಗೆ ಎದ್ದು ಆ ಬೆಟ್ಟದ ಬುಡದಲ್ಲಿ ಯಜ್ಞವೇದಿಯನ್ನು ಕಟ್ಟಿಸಿ ಇಸ್ರಾಯೇಲರ 12 ಕುಲಗಳಿಗೆ 12 ಕಲ್ಲಿನ ಕಂಬಗಳನ್ನು ಸ್ಥಾಪನೆ ಮಾಡಿಸಿ, ಇಸ್ರಾಯೇಲ್ಯರು ಯೌವನಸ್ಥರಿಗೆ ನೀವು ಯೆಹೋವನಿಗೋಸ್ಕರ ಸರ್ವಾಂಗ ಹೋಮಗಳನ್ನು ಮಾಡಿ ಸಮಾಧಾನ ಯಜ್ಞಕ್ಕಾಗಿ ಹೋರಿಗಳನ್ನು ಸಮರ್ಪಿಸಬೇಕೆಂದು ಅಪ್ಪಣೆ ಕೊಟ್ಟನು. ಆಗ ಮೋಶೆ ಆ ರಕ್ತದಲ್ಲಿ ಅರ್ಧವನ್ನು ತೆಗೆದುಕೊಂಡು ಬಟ್ಟಲುಗಳಲ್ಲಿ ತುಂಬಿ ಅರ್ಧವನ್ನು ಯಜ್ಞವೇದಿಯ ಮೇಲೆ ಪ್ರೋಕ್ಷಿಸಿದನು. ತರುವಾಯ ನಿಬಂಧನಾ ಗ್ರಂಥವನ್ನು ತೆಗೆದುಕೊಂಡು ಜನರಿಗೆ ಕೇಳಿಸುವಂತೆ ಓದಿದನು. ಅವರು ಕೇಳಿ ಯೆಹೋವನ ಆಜ್ಞೆಗಳನ್ನೆಲ್ಲ ನಾವು ಅನುಸರಿಸಿ ವಿಧೇಯರಾಗುವೆವು ಅಂದರು. Moses made an altar at the foot of the hill. ಮೋಶೆಯು ಆ ಬೆಟ್ಟದ ಬುಡದಲ್ಲಿ ಒಂದು ಯಜ್ಞವೇದಿಯನ್ನ ಕಟ್ಟಿದನು. He used 12 pillars representing the 12 tribes of Israel. ಅಲ್ಲಿ 12 ಕಲ್ಲಿನ ಕಂಬಗಳನ್ನ ಸ್ಥಾಪನೆ ಮಾಡಿದ್ದು ಅದು ಇಸ್ರಾಯೇಲರ 12 ಕುಲಗಳಿಗೆ ಸೂಚನೆಯಾಗಿದೆ. We see the same when Elijah built an altar on Mount Carmel. He used the 12 stones. ನಾವು ಇದನ್ನೇ ಎಲಿಯನ ಕಾಲದಲ್ಲಿ ಆತನು ಕರ್ಮೇಲ್ ಬೆಟ್ಟದ ಮೇಲೆ ಯಜ್ಞವೇದಿಯನ್ನ ಕಟ್ಟಿದಾಗ ಅಲ್ಲಿ 12 ಕಲ್ಲುಗಳನ್ನ ಇಡುವುದನ್ನ ನಾವು ನೋಡುತ್ತೇವೆ. At that time, the nation was divided into Israel and Judah, but Elijah had no part in it. He still recognized Israel as one nation, 12 tribes. ಎಲಿಯನ ಕಾಲದಲ್ಲಿ ಇಸ್ರಾಯೇಲ್ ರಾಜ್ಯವು ಅದು 2 ರಾಜ್ಯವಾಗಿ ಇಸ್ರಾಯೇಲ್ ರಾಜ್ಯ ಮತ್ತು ಯೆಹೂದ್ಯ ರಾಜ್ಯ ಎಂಬುದಾಗಿ ವಿಭಾಗವಾಗಿತ್ತು. ಆದರೂ ಸಹ ಎಲಿಯನು ಇಸ್ರಾಯೇಲರೆಲ್ಲರೂ ಒಂದೇ ಕುಲ ಒಂದೇ ಜನಾಂಗ ಎಂಬ ರೀತಿಯಲ್ಲಿ 12 ಕಲ್ಲುಗಳನ್ನ ಅಲ್ಲಿ ಯಜ್ಞವೇದಿಯನ್ನ ಕಟ್ಟಿದನು. That is the unity God expects from God's people. ದೇವರು ಅಂತಹ ಐಕ್ಯತೆಯನ್ನೇ ತನ್ನ ಜನರಿಂದ ಬಯಸುವಾತನಾಗಿದ್ದಾನೆ. Again, we see here the people telling, we will keep all the laws of God. ಮತ್ತೆ ಇಲ್ಲಿ ಜನರು ಹೇಳುವುದನ್ನು ನಾವು ಕಾಣುತ್ತೇವೆ, ಏನೆಂದರೆ ಯೆಹೋವನ ಆಜ್ಞೆಗಳನ್ನೆಲ್ಲ ನಾವು ಅನುಸರಿಸಿ ವಿಧೇಯರಾಗಿರುವೆವು. When we come to the New Testament, we read the natural man, he thinks that he can please God, but he cannot. ನಾವು ಹೊಸ ಒಡಂಬಡಿಕೆಗೆ ಬರುವಾಗ ಅಲ್ಲಿ ಪ್ರಾಕೃತ ಮನುಷ್ಯನು ಅಥವಾ ಪ್ರಾಪಂಚಿಕ ಮನುಷ್ಯನು ನಾನು ದೇವರ ವಾಕ್ಯಕ್ಕೆ ವಿಧೇಯನಾಗುತ್ತೇನೆ, ದೇವರನ್ನ ಮೆಚ್ಚಿಸುತ್ತೇನೆ ಎಂಬುದಾಗಿ ಆತನು ನೆನೆಸುತ್ತಾನೆ. You and I cannot meet God's standard, it's very high. ಆದರೆ ನಾನು ನೀವು ದೇವರ ಮಟ್ಟವನ್ನ ತಲುಪಲು ಸಾಧ್ಯವಿಲ್ಲ, ಯಾಕಂದ್ರೆ ಅದು ಅತ್ಯುನ್ನತ ಮಟ್ಟವಾಗಿದೆ. You and I are members of a totally depraved race. ನಾನು ನೀವು ಅತ್ಯಂತ ಕೊಳತು ಹೋದ, totally depraved, ಸಂಬಂಧಪಟ್ಟವರಾಗಿದ್ದೇವೆ.
Yes, And if you have any doubt, look around the world and see what is the lawlessness around us. ನಿಮಗೆ ಒಂದು ವೇಳೆ ಈ ವಿಷಯದಲ್ಲಿ ಸಂಶಯ ಇರುವುದಾದರೆ ನಿಮ್ಮ ಸುತ್ತಲಿರುವಂತಹ ಜನರನ್ನ, ಲೋಕವನ್ನ ನೋಡಿರಿ, ಎಂತಹ ಕೀಳಾದ ಪರಿಸ್ಥಿತಿಯಲ್ಲಿ ಅಥವಾ ಅತ್ಯಂತ ಕೀಳಾದ ಪರಿಸ್ಥಿತಿಯಲ್ಲಿ ಅವರು ಬಿದ್ದಿದ್ದಾರೆ. Not only that, look at my own heart, our own heart, and we see our depravity. ಈ ಲೋಕವನ್ನು ಮಾತ್ರವಲ್ಲ, ನಮ್ಮ ಹೃದಯಗಳನ್ನು ಸಹ ನಾವು ನೋಡಿಕೊಳ್ಳುವಾಗ ಎಂತಹ ದುರವಸ್ಥೆಯಲ್ಲಿ ನಾವು ಬಿದ್ದಿದ್ದೇವೆ ಅಲ್ಲವೇ? Romans 3:10, let's read that very familiar passage. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನವನ್ನ ದಯಮಾಡಿ ಓದಿರಿ. ಎಲ್ಲರಿಗೂ ಚಿರಪರಿಚಿತವಾದಂತಹ ವಚನ ಭಾಗ. ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವುವೆಂದರೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆಯುಳ್ಳವನೂ ಇಲ್ಲ, ದೇವರನ್ನು ಹುಡುಕುವವನೂ ಇಲ್ಲ. God is absolutely right in making this statement. ದೇವರು ಈ ಒಂದು ವಾಕ್ಯವನ್ನ ಹೇಳುವಾಗ ಆತನು ನಿಜವಾಗಿಯೂ ಸರಿಯಾಗಿ ಹೇಳುತ್ತಿದ್ದಾನೆ. Let's read verse 8. ಈಗ 8ನೇ ವಚನವನ್ನ ನಾವು ಓದಿಕೊಳ್ಳೋಣ. ವಿಮೋಚನ ಕಾಂಡ 24:8. Verse 8. 8ನೇ ವಚನ. ನವೀನ್, ಹಲೋ, ವಿಮೋಚನ ಕಾಂಡ 24:8. ನವೀನ್. ಆಗ ಮೋಶೆ ಆ ರಕ್ತವನ್ನು ತೆಗೆದುಕೊಂಡು ಜನರ ಮೇಲೆ ಚಿಮುಕಿಸಿ, ಇಗೋ, ಈ ಗ್ರಂಥದಲ್ಲಿ ಹೇಳಿರುವ ಎಲ್ಲಾ ಆಜ್ಞೆಗಳ ಪ್ರಕಾರ ಯೆಹೋವನು ನಿಮ್ಮ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವು ಇದೇ ಅಂದನು. Even before God gives the law to them, the Israelites are sprinkled with blood. ದೇವರು ಅವರಿಗೆ ಆಜ್ಞೆಗಳನ್ನು ಕೊಡುವುದಕ್ಕಿಂತ ಮುಂಚೆಯೇ ಅವರ ಮೇಲೆ ರಕ್ತವು ಚಿಮುಕಿಸಲ್ಪಟ್ಟಿತ್ತು. Now, this is the only place in the Old Testament where it says the blood was sprinkled on people. ಹಳೆ ಒಡಂಬಡಿಕೆಯಲ್ಲಿ ಈ ವಚನ ಭಾಗ ಒಂದೇ ಕಡೆ ಜನರ ಮೇಲೆ ರಕ್ತವು ಚಿಮುಕಿಸಲ್ಪಟ್ಟಿತ್ತು ಎಂಬುದನ್ನು ನಾವು ನೋಡುತ್ತೇವೆ. When the priests are ordained or anointed, that time we read the blood on their finger, their toe, their right ear, we read that. ನಾವು ಯಾಜಕರು ದೇವರಿಗಾಗಿ ಸಮರ್ಪಿಸಲ್ಪಡುವಾಗ ಅವರ ಸಮರ್ಪಣೆಯ ಸಮಯದಲ್ಲಿ ಅವರ ಹೆಬ್ಬೆರಳುಗಳಿಗೆ ಮತ್ತು ಕಾಲಿನ ಹೆಬ್ಬೆರಳುಗಳಿಗೆ ಮತ್ತು ಕಿವಿಯ ತುದಿಗಳಿಗೆ ರಕ್ತವು ಹಚ್ಚಲ್ಪಡುವುದನ್ನು ನಾವು ಕಾಣುತ್ತೇವೆ. But this we don't know whether it means represented by the stones of the pillar representing people, or were they actually sprinkled on the people, we don't know. ಆದರೆ ಇಲ್ಲಿ ರಕ್ತವು ನಿಜವಾಗಿಯೂ ಜನರ ಮೇಲೆ ಚಿಮುಕಿಸಲ್ಪಟ್ಟಿತು ಅಥವಾ ಜನರನ್ನ ಪ್ರತಿನಿಧಿಸುತ್ತಿರುವಂತಹ 12 ಕಲ್ಲುಗಳ ಮೇಲೆ ಚಿಮುಕಿಸಲ್ಪಟ್ಟಿತು ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. But one thing is sure, that blood must be there. It speaks about the sacrifice. ಆದರೆ ಒಂದು ವಿಷಯವು ಸ್ಪಷ್ಟವಾಗಿ ಗೊತ್ತಿದೆ, ಏನೆಂದರೆ ಅಲ್ಲಿ ರಕ್ತವು ಇರಲೇಬೇಕು. ರಕ್ತವು ಅಲ್ಲಿ ಸುರಿಸಲ್ಪಡಲೇಬೇಕು. It represents a sacrifice. ಅದು ಒಂದು ಯಜ್ಞವನ್ನು ಅದು ಸೂಚಿಸುವಂತದ್ದಾಗಿದೆ. Hebrews 9:22. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 22ನೇ ವಚನ. Hebrews 9:22. 9:22. ಎಸ್, ಹೌದು. ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವವು. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದು. The word of God says life is in the blood. ದೇವರ ವಾಕ್ಯವು ಹೇಳುತ್ತದೆ ಜೀವವು ಅದು ರಕ್ತದಲ್ಲಿದೆ. So in other words, life has to be given up. Penalty must be paid. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಜೀವವು ಅದು ಕೊಡಲ್ಪಡಬೇಕು, ಅಂದರೆ ಪ್ರಾಯಶ್ಚಿತ್ತಕ್ಕಾಗಿ ಜೀವವನ್ನು ಸಮರ್ಪಿಸಬೇಕು. 1 Peter 1:2. 1 ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನ.
First Peter 1:2. 1 ಪೇತ್ರ 1:2. ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ ತಂದೆಯಾದ ದೇವರ ಭವಿಷ್ಯದ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವರಿಗೆ ಬರೆಯುವುದೇನೆಂದರೆ. Here is the same mention of sprinkled by the blood. ಇಲ್ಲಿ ಮತ್ತೆ ರಕ್ತದಿಂದ ಪ್ರೋಕ್ಷಿಸಲ್ಪಡುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ. That doesn't mean that blood was shed on us, sprinkled on us, but the effect of the blood of Calvary applied to our heart. ಅದರ ಅರ್ಥ ಯೇಸು ಕ್ರಿಸ್ತನ ರಕ್ತವು ನಮ್ಮ ಮೇಲೆ ಚಿಮುಕಿಸಲ್ಪಟ್ಟಿತು ಎಂಬುದಾಗಿ ಅಲ್ಲ, ಬದಲಾಗಿ ಯೇಸು ಕ್ರಿಸ್ತನ ಶಿಲುಬೆಯ ಮೇಲೆ ಆತನು ಮಾಡಿದಂತಹ ಯಜ್ಞದ ಸಮಯದಲ್ಲಿ ಸುರಿಸಲ್ಪಟ್ಟಂತಹ ರಕ್ತದ ಪ್ರಭಾವವು ನಮ್ಮೆಲ್ಲರ ಮೇಲೆಯೂ ಬೀರುತ್ತದೆ. 1 Corinthians 11:25 and 26. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 25ರಿಂದ 27ನೇ ವಚನ. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. Okay, so we have the Lord's Supper instituted to remember him, his body and blood given for us. ನಾವು ನೋಡುತ್ತೇವೆ ಕರ್ತನ ಮೇಜಿನ ಸಂಸ್ಕಾರವು ಅದು ನಮಗೆ ಸ್ಥಾಪಿಸಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ಅದು ಆತನ ದೇಹ ಮತ್ತು ರಕ್ತ, ಆತನ ಯಜ್ಞವನ್ನು ನೆನೆಸಿಕೊಳ್ಳುವುದಕ್ಕಾಗಿ. Okay, now let's go to verse 9 to 11. ಈಗ ನಾವು ವಿಮೋಚನ ಕಾಂಡ 24ನೇ ಅಧ್ಯಾಯ 9ರಿಂದ 11ನೇ ವಚನಗಳವರೆಗೆ ಓದಿಕೊಳ್ಳೋಣ. ಮೋಶೆ, ಆರೋನ್, ನಾದಾಬ್, ಅಬೀಹು ಎಂಬುವರು ಇಸ್ರಾಯೇಲ್ಯರ ಹಿರಿಯರಲ್ಲಿ 70 ಮಂದಿಯು ಬೆಟ್ಟವನ್ನು ಹತ್ತಿದರು. ಅವರಿಗೆ ಇಸ್ರಾಯೇಲ್ಯರ ದೇವರ ದರ್ಶನವಾಯಿತು. ಆಕಾಶ ಮಂಡಲದಂತೆ ಅತಿ ನಿರ್ಮಲವಾದ ಇಂದ್ರ ನೀಲಮಣಿಯ ನೆಲಗಟ್ಟು ಆತನ ಪಾದಪೀಠವಾಗಿತ್ತು. ಆತನು ಇಸ್ರಾಯೇಲ್ಯರ ಆ ಮುಖಂಡರಿಗೆ ಯಾವ ಕೇಡು ಮಾಡಲಿಲ್ಲ. ಅವರು ದೇವರ ದರ್ಶನ ಮಾಡಿ ಅನ್ನಪಾನಗಳನ್ನು ತೆಗೆದುಕೊಂಡರು. Here we read that in English they saw the God of Israel. ಇಲ್ಲಿ ನಾವು ಇಂಗ್ಲಿಷ್ ಭಾಷೆಯಲ್ಲಿ ನಾವು ನೋಡುತ್ತೇವೆ ಅವರು ಇಸ್ರಾಯೇಲರ ದೇವರನ್ನು ಕಂಡರು ಎಂಬುದಾಗಿ. Now this need to be understood in the light of other scriptures. ಈ ಒಂದು ವಚನ ಭಾಗವನ್ನ ನಾವು ಇತರ ವಚನ ಭಾಗಗಳ ಬೆಳಕಿನ ಅಡಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. Ordinarily to see God would be sufficient to kill that person, and we read that in other passages God himself says, if you see me you will not survive. ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ಯಾರಾದರೂ ದೇವರನ್ನ ನೋಡಿದರೆ ಅವರು ಬದುಕುವುದಿಲ್ಲ, ಸತ್ತು ಹೋಗುತ್ತಾರೆ. ಮತ್ತು ಯಾರಾದರೂ ದೇವರನ್ನ ಕಂಡರೆ ಅವರು ಕೊಲ್ಲಲ್ಪಡುತ್ತಿದ್ದರು. Now the word of God says no one have seen God at any time. ಮತ್ತು ದೇವರ ವಾಕ್ಯವು ಹೇಳುತ್ತದೆ ಯಾರೂ ದೇವರನ್ನ ಎಂದೂ ಕಂಡಿಲ್ಲ. So this is not a contradiction verse, but we have to understand it in the proper meaning. ಇದು ದೇವರ ಈ ವಾಕ್ಯ ಭಾಗಗಳಿಗೆ ತದ್ವಿರುದ್ಧವಾದದ್ದಲ್ಲ. ಇಸ್ರಾಯೇಲರು ದೇವರನ್ನ ದರ್ಶನ ಮಾಡಿದರು ಎಂಬಂತದ್ದು, ಆದರೆ ಇದರ ಹಿನ್ನೆಲೆಯಲ್ಲಿ ನಾವು ಇದನ್ನ ಅರ್ಥ ಮಾಡಿಕೊಳ್ಳಬೇಕು. John 1:18 and First John 4:12. Please read that. John's Gospel 1:18. ಯೋಹನ್ನ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನ. ದೇವರನ್ನು ಯಾರು ಕಂಡಿಲ್ಲ, ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆ ಎದೆಯಲ್ಲಿದ್ದನೋ ಆತನೇ ತಿಳಿಯಪಡಿಸಿದನು. First John 4:12. 1 ಯೋಹನ್ನ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ. ಯಾರು ಎಂದು ನೋಡಿಲ್ಲ, ನಾವು ಒಬ್ಬರನ್ನು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾರೆ ಮತ್ತು ಆತನಿಂದಾಗುವ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ.
Now, even when Moses asked God to show his glory, read Exodus 33, 18 to 23. ವಿಮೋಚನ ಕಾಂಡ 33ನೇ ಅಧ್ಯಾಯ 18ರಿಂದ 23ನೇ ವಚನಗಳವರೆಗೆ ನಾವು ಓದೋಣ. ಅಲ್ಲಿ ದೇವರು ತನ್ನ ಮಹಿಮೆಯನ್ನ ತೋರಿಸಬೇಕೆಂಬುದಾಗಿ ಮೋಶೆ ಕೇಳಿಕೊಂಡನು. Let's see what God said. ಅಲ್ಲಿ ದೇವರು ಏನು ಹೇಳಿದನು ನೋಡಿಕೊಳ್ಳೋಣ. ಅದಕ್ಕೆ ಮೋಶೆ, ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಎಂದು ಕೇಳಲಾಗಿ, ಆತನು, ನನ್ನ ಸರ್ವೋತ್ತ ಮಹತ್ವವನ್ನು ನಿನ್ನೆದುರಾಗಿ ದಾಟಿ ಹೋಗುವಂತೆ ಮಾಡುವೆನು, ಯೆಹೋವನ ನಾಮದ ಮಹತ್ವವನ್ನು ನಿನ್ನೆದುರಾಗಿ ಪ್ರಕಟಿಸುವೆನು, ಯಾವನ ಮೇಲೆ ದಯೆ ಇಡುವೆನೋ ಅವನ ಮೇಲೆ ದಯೆ ಇಡುವೆನು, ಯಾರನ್ನು ಕರುಣಿಸುವೆನೋ ಅವರನ್ನು ಕರುಣಿಸುವೆನು ಅಂದನು. 23 ವರೆಗೆ ಬ್ರದರ್. ಆದರೆ ಆತನು ಅವನಿಗೆ, ನೀನು ನನ್ನ ಮುಖವನ್ನು ನೋಡುವುದಕ್ಕಾಗದು, ಮನುಷ್ಯರಲ್ಲಿ ಯಾವನು ನನ್ನನ್ನು ನೋಡಿ ಜೀವಿಸಲಾರನು ಎಂದು ಹೇಳಿದನು. ಮತ್ತು ಯೆಹೋವನು ಅವನಿಗೆ, ಇಲ್ಲಿ ನನ್ನ ಸಮೀಪದಲ್ಲೇ ಒಂದು ಸ್ಥಳವಿದೆ, ನೀನು ಈ ಬಂಡೆಯ ಮೇಲೆಯೇ ನಿಂತಿರಬೇಕು. ನನ್ನ ಪ್ರಭಾವವು ನಿನ್ನೆದುರಾಗಿ ದಾಟಿ ಹೋಗುವ ಕಾಲದಲ್ಲಿ ನಾನು ಈ ಬಂಡೆಯ ಸಂದಿನಲ್ಲಿ ನಿನ್ನನ್ನು ಇರಿಸಿ ನಿನ್ನ ಮುಂದೆ ದಾಟಿ ಹೋಗುವ ತನಕ ನಿನ್ನ ಮೇಲೆ ಕೈ ಮುಚ್ಚುವೆನು. ತರುವಾಯ ನಾನು ಕೈ ತೆಗೆದಾಗ ನೀನು ನನ್ನ ಹಿಂಭಾಗವನ್ನು ನೋಡುವೆಯೇ ಹೊರತು ನನ್ನ ಮುಖವನ್ನು ನಿನಗೆ ಕಾಣಿಸುವುದಿಲ್ಲ ಎಂದು ಹೇಳಿದನು. Yeah, this is a very serious passage. Even to a man like Moses, God is telling, you cannot see me and survive. ಇದು ಗಂಭೀರವಾದ ವಾಕ್ಯ ಭಾಗ. ಯಾಕಂದರೆ ಮೋಶೆಯಂತಹ ವ್ಯಕ್ತಿಗೂ ಸಹ ದೇವರು ಹೇಳುತ್ತಿದ್ದಾನೆ, ನನ್ನನ್ನ ನೋಡಿ ನೀನು ಬದುಕಲಾರೆ ಎಂಬುದಾಗಿ. There is a place by me, there is a cleft of the rock in which I will hide you. When I pass by, you will see my back. ನನ್ನ ಬಳಿಯಲ್ಲಿ ಒಂದು ಸ್ಥಳವಿದೆ, ಒಂದು ಬಂಡೆಯ ಮೇಲೆ ನಾನು ನಿನ್ನ ನಿಂತಿರಬೇಕು, ಆ ಬಂಡೆಯ ಸಂದಿನಲ್ಲಿ ನಿನ್ನನ್ನ ಇರಿಸಿ ನನ್ನ ಕೈಗಳನ್ನ ಮುಚ್ಚಿ ನಾನು ಹಾದು ಹೋಗುತ್ತೇನೆ, ನನ್ನ ಹಿಂದಿನ ಭಾಗವನ್ನ ನೀನು ಕಾಣಬಹುದು. Jesus Christ said to Philip in John 14, let's read John's Gospel 14 verse 7 to 10. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಫಿಲಿಪ್ಪನಿಗೆ ಹೇಳಿದ್ದನ್ನ ನಾವು ಯೋಹನ್ನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ನಾವು ಓದಿಕೊಳ್ಳೋಣ. ಯೋಹನ್ನ ಸುವಾರ್ತೆ 14ನೇ ಅಧ್ಯಾಯ 7 to 10. 7ರಿಂದ 10ನೇ ವಚನ. John's Gospel 14, 7 to 10. ಯೋಹನ್ನ ಸುವಾರ್ತೆ 14, 7ರಿಂದ 10. ನೀವು ನನ್ನನ್ನು ಅರಿತಿದ್ದರೆ ನನ್ನ ತಂದೆಯನ್ನು ಅರಿಯುತ್ತಿದ್ದೀರಿ. ಈಗಿನಿಂದ ಆತನನ್ನು ಅರಿತುಕೊಂಡಿದ್ದೀರಿ, ಆತನನ್ನು ನೋಡಿದ್ದೀರಲ್ಲ ಎಂದು ಹೇಳಿದನು. ಫಿಲಿಪ್ಪನು, ಸ್ವಾಮಿ, ನಮಗೆ ತಂದೆಯನ್ನು ತೋರಿಸು, ನಮಗೆ ಅಷ್ಟೇ ಸಾಕು ಅಂದನು. ಯೇಸು ಅವನಿಗೆ, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ನಮಗೆ ತಂದೆಯನ್ನು ತೋರಿಸೆಂದು ನೀನು ಹೇಳುವುದು ಹೇಗೆ? ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆ ಎಂದು ನೀನು ನಂಬುವುದಿಲ್ಲವೋ? ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನು ಆಡುವುದಿಲ್ಲ, ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸುತ್ತಾನೆ. Jesus Christ, the one who manifested Father. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಂದೆಯನ್ನ ನಮಗೆ ಪರಿಚಯಿಸಿದನು. All we know of the Father is through his Son, the Lord Jesus Christ. ತಂದೆಯಾದ ದೇವರ ಕುರಿತಾಗಿ ನಮಗೆ ಗೊತ್ತಾಗಿರುವಂತದ್ದೆಲ್ಲವೂ ಅದು ಆತನ ಮಗನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ತಿಳಿದು ಬಂದಿದೆ. When he tells Moses, there's a place by me, there's a cleft of the rock in which I'll hide you and you can see a little bit of my glory. ದೇವರು ಮೋಶೆಗೆ, ನನ್ನ ಬಳಿಯಲ್ಲಿ ಒಂದು ಸ್ಥಳ ಉಂಟು, ಆ ಬಂಡೆಯ ಸಂದಿನಲ್ಲಿ ನಾನನ್ನ ಇರಿಸುತ್ತೇನೆ, ನೀನು ನನ್ನ ಮಹಿಮೆಯಲ್ಲಿ ಸ್ವಲ್ಪವನ್ನು ಮಾತ್ರ ಹಿಂಭಾಗದಿಂದ ನೋಡಬಹುದು ಎಂಬುದಾಗಿ ಹೇಳುವಾಗ, The cleft of the rock, the ಸೀಳಲ್ಪಟ್ಟ ಬಂಡೆ ಅಲ್ಲ, that is a picture of Jesus Christ. ಅಲ್ಲಿ ಬಂಡೆಯ ಸಂದು ಎಂಬುದಾಗಿ ಹೇಳುವಾಗ ಸೀಳಲ್ಪಟ್ಟ ಬಂಡೆ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಚಿತ್ರಣವಾಗಿದೆ. The one who was by the side of the Father. As we read in John 1, the word was with God, the word is God. ತಂದೆಯ ಬಲಗಡೆಯಲ್ಲಿ ಇರುವ ಆತನು ಎಂಬುದಾಗಿ ಯೇಸು ಕ್ರಿಸ್ತನ ಕುರಿತಾಗಿ ನಾವು ಓದುತ್ತೇವೆ. ಯೋಹನ್ನ ಸುವಾರ್ತೆ 1ನೇ ಅಧ್ಯಾಯ, ಯಾರು ದೇವರ ಬಳಿಯಲ್ಲಿದ್ದನೋ
ಯಾರು ಸ್ವತಃ ದೇವರಾಗಿದ್ದನೋ ಎಂಬುದಾಗಿ ಓದುತ್ತೇವೆ. So when we read that these people, they saw the God of Israel, we have to understand that it is some representation of God's glory, not the full essence of God. No sinful man can see God and survive. ಆದ್ದರಿಂದ ನಾವು ಇಲ್ಲಿ ಈ ಜನರು ದೇವರನ್ನ ದರ್ಶನ ಮಾಡಿದರು ಅಥವಾ ದೇವರನ್ನ ಕಂಡರು ಎಂಬುದಾಗಿ ಹೇಳುವಾಗ ಅದರ ಅರ್ಥ ದೇವರನ್ನ ಮುಖಾಮುಖಿಯಾಗಿ ಅವರು ಕಾಣಲಿಲ್ಲ, ಬದಲಾಗಿ ಆತನ ಮಹಿಮೆಯ ಸ್ವಲ್ಪ ಭಾಗವನ್ನ ದೇವರು ಅವರಿಗೆ ಗೋಚರಿಸುವ ಹಾಗೆ ಮಾಡಿದನು. Now when we get to heaven, will we see God the Father? I don't have a clear answer. ನಾವು ಪರಲೋಕಕ್ಕೆ ಹೋಗುವಾಗ ನಮ್ಮ ತಂದೆಯಾದ ದೇವರನ್ನ ಸ್ಪಷ್ಟವಾಗಿ ಕಾಣುತ್ತೇವೋ, ಅದಕ್ಕೆ ಸ್ಪಷ್ಟವಾದಂತಹ ಉತ್ತರ ನನ್ನ ಬಳಿಯಲಿಲ್ಲ. And we see that if we have seen Jesus Christ, we have seen the Father. ಆದರೆ ನಾವು ಇಲ್ಲಿ ಓದಿಕೊಂಡವೇನೆಂದರೆ, ನಾವು ಕರ್ತನಾದ ಯೇಸು ಕ್ರಿಸ್ತನನ್ನ ಕಂಡಿದ್ದರೆ ತಂದೆಯಾದ ದೇವರನ್ನು ಸಹ ನಾವು ಕಂಡಿದ್ದೇವೆ. Father is in the Son, the Son is in the Father. We don't have a clear passage that talks about seeing the Father. ತಂದೆಯು ಮಗನಲ್ಲಿದ್ದಾನೆ, ಮಗನು ತಂದೆಯಲ್ಲಿದ್ದಾನೆ. ನಾವು ಎಲ್ಲಿಯೂ ಸಹ ತಂದೆಯಾದ ದೇವರನ್ನ ಸ್ಪಷ್ಟವಾಗಿ ಕಂಡರು ಎಂಬುದನ್ನ ಎಲ್ಲಿಯೂ ಓದುವುದಿಲ್ಲ. But Christ is all we need. In him is the fullness of Godhead is in him. ಆದರೆ ನಮಗೆ ಬೇಕಾಗಿರುವಂತದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರ, ಯಾಕಂದರೆ ಆತನಲ್ಲಿಯೇ ತಂದೆಯಾದ ದೇವರು ಪರಿಪೂರ್ಣವಾಗಿ ನೆಲೆಸಿದ್ದಾನೆ. So Moses, Aaron, Nadab and Abihu and the 70 elders did not see God the Father, but a glimpse of God's glory. ಆದ್ದರಿಂದ ಮೋಶೆ, ಆರೋನ, ನಾದಾಬ್, ಅಬಿಹು ಮತ್ತು ಇಸ್ರಾಯೇಲರ 70 ಮಂದಿ ಹಿರಿಯರು ದೇವರನ್ನ ಮುಖಾಮುಖಿಯಾಗಿ ಕಾಣಲಿಲ್ಲ, ಬದಲಾಗಿ ಆತನ ಮಹಿಮೆಯ ಸ್ವಲ್ಪ ಭಾಗವನ್ನ ಮಾತ್ರ ಅವರು ಕಂಡರು. Same like Moses saw in Exodus 33. ವಿಮೋಚನ ಕಂಡ 33ನೇ ಅಧ್ಯಾಯದಲ್ಲಿ ಮೋಶೆಯು ಯಾವ ರೀತಿಯಲ್ಲಿ ದೇವರ ಮಹಿಮೆಯನ್ನು ಕಂಡನೋ ಅದೇ ರೀತಿಯಲ್ಲಿ. But as New Testament believers, we have the assurance that we will see the Lord Jesus Christ in 1 John chapter 3 verse 3. ಆದರೆ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳ ಅಂತ ನಾವು ತಂದೆಯಾದ ದೇವರನ್ನ ಕಾಣುತ್ತೇವೆ ಎಂಬಂತಹ ಒಂದು ನಿರೀಕ್ಷೆ ಮತ್ತು ಸ್ಪಷ್ಟತೆ ನಮಗೆ ಗೊತ್ತು. ಅದನ್ನು ನಾವು 1 ಯೋಹನ್ನ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಓದುತ್ತೇವೆ. ಕರ್ತನಾದ ಯೇಸು ಕ್ರಿಸ್ತನನ್ನು ನೋಡಲಿಕ್ಕಿದೆ ಅಂತ. ಕರ್ತನಾದ ಯೇಸು ಕ್ರಿಸ್ತನ ನಾವು ಮುಖಾಮುಖಿಯಾಗಿ ಕಾಣುತ್ತೇವೆ ಎಂಬುದಾಗಿ 1 ಯೋಹನ 3ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಓದುತ್ತೇವೆ. ದಯಮಾಡಿ ಓದಿ. ಯಾಕಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. This is the amazing promise given to every child of God, that we will see him as he is and we will be like him. This is talking about the Lord Jesus Christ. ಇದು ದೇವರ ಮಕ್ಕಳೆಲ್ಲರಿಗೂ ಮಾಡಲ್ಪಟ್ಟಿರುವಂತಹ ಒಂದು ಅದ್ಭುತವಾದಂತಹ ವಾಗ್ದಾನವಾಗಿದೆ. ಅದೇನೆಂದರೆ, ನಾವೆಲ್ಲರೂ ಯೇಸು ಕ್ರಿಸ್ತನನ್ನ ಕಾಣುತ್ತೇವೆ, ಆದ್ದರಿಂದ ಆತನಿರುವ ರೀತಿಯಲ್ಲಿಯೇ ನಮ್ಮನ್ನು ನಾವು ಪರಿಶುದ್ಧ ಮಾಡಿಕೊಳ್ಳಬೇಕು. And what more do we need? In him is the fullness of Godhead. ಅದಕ್ಕಿಂತ ಮಿಗಿಲಾಗಿ ನಮಗಿನ್ನೇನು ಬೇಕು? ನಮ್ಮ ಕರ್ತನಂತೆ ಯೇಸು ಕ್ರಿಸ್ತನಲ್ಲಿಯೇ ತಂದೆಯಾದ ದೇವರು ಪರಿಪೂರ್ಣವಾಗಿ ನೆಲೆಸಿದ್ದಾನೆ. Read Colossians 2:9. ಕೊಲೋಸ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನವನ್ನು ದಯಮಾಡಿ ಓದಿರಿ. ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ. Chapter 1 verse 19. ಅದೇ same book, same epistle, chapter 1 verse 19. ಮತ್ತು 1ನೇ ಅಧ್ಯಾಯ ಕೊಲೋಸ್ಯವರಿಗೆ ಬರೆದ ಪತ್ರಿಕೆ 19ನೇ ವಚನವನ್ನು ಸಹ ಓದಿರಿ. ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕೆಂತಲೂ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು. When we see the Lord Jesus Christ, we have seen everything we need to see.
ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನನ್ನ ನಾವು ಕಾಣುವಾಗ ನಾವು ತಂದೆಯಾದ ದೇವರಲ್ಲಿ ಕಾಣಬೇಕಾದದ್ದನ್ನೆಲ್ಲ ಆತನಲ್ಲಿ ನಾವು ಕಂಡಿದ್ದೇವೆ. There are certain things about the Trinity that is still mystery for us, and we will know those things when we enter into eternity. ದೇವರ ತ್ರೈಕತ್ವದ ಕುರಿತಾಗಿ ನಮಗೆ ಕೆಲವು ಸಂಗತಿಗಳು ಅದು ಮರೆ ಮಾಡಲ್ಪಟ್ಟಿದೆ ಅಥವಾ ಅದು ರಹಸ್ಯವಾಗಿ ಇಡಲ್ಪಟ್ಟಿರುವುದನ್ನು ನಾವು ಕಾಣುತ್ತೇವೆ. ಆದರೆ ನಾವು ಮಹಿಮೆಗೆ ಸೇರುವಾಗ ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. We have a triune God, ನಮಗೆ ತ್ರಯೇಕ ದೇವರು ಇದ್ದಾನೆ, Father, Son and Holy Spirit. ತಂದೆಯಾದ ದೇವರು, ಮಗನು ಮತ್ತು ಪವಿತ್ರಾತ್ಮನು. The three are equally God, but it is not three distinct God. ಮೂವರು ಸಹ ದೇವರೇ ಆಗಿದ್ದರೂ ಸಹ ಮೂರೂ ಜನ ಬೇರೆ ಬೇರೆ ದೇವರುಗಳಲ್ಲ. That is the mystery for you and I to understand, but because the Bible teaches it, we have to believe it. ಅದು ನನಗೂ ನಿಮಗೂ ಅರ್ಥ ಮಾಡಿಕೊಳ್ಳಬೇಕಾದಂತಹ ರಹಸ್ಯವು ಅದಾಗಿದೆ. ಆದರೆ ಸತ್ಯವೇದವು ಇಷ್ಟನ್ನು ಮಾತ್ರ ನಮಗೆ ಬೋಧಿಸುತ್ತದೆ ಅಷ್ಟೇ. Now in this passage we read, in the law God was demanding righteousness from man. ಈ ವಚನ ಭಾಗದಲ್ಲಿ ನಾವು ಓದಿಕೊಂಡವೇನೆಂದರೆ, ದೇವರ ಧರ್ಮಶಾಸ್ತ್ರವು ಮನುಷ್ಯನಿಂದ ನೀತಿವಂತಿಕೆಯನ್ನು ಅಪೇಕ್ಷಿಸುತ್ತದೆ. But at the same time Bible says none is righteous. ಅದೇ ಸಂದರ್ಭದಲ್ಲಿ ದೇವರ ವಾಕ್ಯವು ಸತ್ಯವೇದ ಹೇಳುತ್ತದೆ, ನೀತಿವಂತನು ಯಾರೂ ಇಲ್ಲ. So the law only makes us realize our need for God's mercy and grace. ಧರ್ಮಶಾಸ್ತ್ರವು ದೇವರ ಕೃಪೆ, ಆತನ ಅವಶ್ಯಕತೆ ನಮಗಿದೆ ಎಂಬುದನ್ನ ನಮ್ಮ ಜ್ಞಾಪಕಕ್ಕೆ ತರುತ್ತದಷ್ಟೇ. But if the law was demanding righteousness from man, which he don't have, which he couldn't attain, the gospel is providing righteousness for us who believe in the Lord Jesus Christ. ಧರ್ಮಶಾಸ್ತ್ರವು ಮನುಷ್ಯನಿಂದ ನೀತಿಯನ್ನ ಬಯಸುತ್ತದೆ. ಆದರೆ ಆ ಮನುಷ್ಯನು ಧರ್ಮಶಾಸ್ತ್ರವು ಬಯಸಿದ ನೀತಿಯನ್ನ ಒದಗಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರ ಸುವಾರ್ತೆಯು ನಮಗೆ ನೀತಿವಂತಿಕೆಯನ್ನ ಉಚಿತವಾಗಿ ನಂಬಿಕೆಯ ಮೂಲಕ ಕೊಡುವಂತದ್ದಾಗಿದೆ. Read Deuteronomy chapter 5 verse 24 and 25. ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 24 ಮತ್ತು 25ನೇ ವಚನವನ್ನು ದಯಮಾಡಿ ಓದ್ರಿ. ಇಪ್ಪತ್ನಾಲ್ಕು 24 and 25 chapter 5. ನಮ್ಮ ದೇವರಾದ ಯೆಹೋವನು ತನ್ನ ಘನವನ್ನು ಮಹಿಮೆಯನ್ನು ತೋರಿಸಿ ಅಗ್ನಿ ಜ್ವಾಲೆಯೊಳಗಿಂದ ತನ್ನ ಸ್ವರವನ್ನು ನಮಗೆ ಕೇಳಿಲ್ಲ. ಮನುಷ್ಯನು ತನ್ನ ದೇವ ಸಾಯದೆ ಬದುಕಿದುಂಟೆಂಬುದು ಇವತ್ತು ನಿಮಗೆ ತಿಳಿಯ ಬಂತು. ಆದರೂ ಈ ಘೋರವಾದ ಅಗ್ನಿ ಜ್ವಾಲೆಯು ನಮ್ಮನ್ನು ದಹಿಸಿ ಬಿಟ್ಟಿತು ಮತ್ತು ನಮ್ಮ ದೇವರಾದ ಯೆಹೋವನ ಸ್ವರವಾಗಿ ಕೇಳಿದರೆ Here we read about the glory of God that is unapproachable by man. ಇಲ್ಲಿ ನಾವು ದೇವರ ಮಹಿಮೆಯು ಅದು ಮನುಷ್ಯನು ಪ್ರವೇಶಿಸಲಾರದ, ಹತ್ತಿರ ಹೋಗಲಾರದಂತಹದ್ದು ಎಂಬುದಾಗಿ ಓದುತ್ತೇವೆ. So there are other passages that talks about people seeing God. For example, Genesis 32 verse 30. ಮತ್ತು ಇನ್ನು ಕೆಲವು ವಾಕ್ಯ ಭಾಗಗಳು ಮನುಷ್ಯನು ದೇವರನ್ನ ಕಂಡನು ಎಂಬುದಾಗಿ ಹೇಳಲ್ಪಡುವುದನ್ನು ನಾವು ನೋಡುತ್ತೇವೆ. ಆದಿಕಾಂಡ 32ನೇ ಅಧ್ಯಾಯ 30ನೇ ವಚನ. ದಯಮಾಡಿ ಓದ್ರಿ. ಆದರೂ ನನ್ನ ಪ್ರಾಣ ಉಳಿ ಬ್ರೇಕ್ ಆಗ್ತಾ ಬ್ರದರ್. ಆದರೂ ನಾನು ದೇವರನ್ನೇ ಪ್ರತ್ಯಕ್ಷವಾಗಿ ನೋಡಿದ್ದೇನಲ್ಲ, ಆದರೂ ನನ್ನ ಪ್ರಾಣ ಉಳಿದದೆ ಅಂದುಕೊಂಡು ಆ ಸ್ಥಳಕ್ಕೆ ಪೆನಿಯೇಲ್ ಎಂದು ಹೆಸರಿಟ್ಟನು. Here Jacob is telling, I have seen God and I am still alive. I am not consumed. So that fear people had about seeing God. ಇಲ್ಲಿ ಯಾಕೋಬನು ನಾನು ದೇವರನ್ನ ಕಂಡೆನು ಪ್ರತ್ಯಕ್ಷವಾಗಿ, ಆದರೂ ನಾನು ಸಾಯದೆ ಉಳಿದಿದ್ದೇನೆ ಎಂಬುದಾಗಿ ಹೇಳುತ್ತಿದ್ದಾನೆ. ದೇವರನ್ನ ಕಾಣುವಾಗ ಅಂತಹ ಭಯವು ಜನರಲ್ಲಿ ತುಂಬಿತ್ತು. While God in his unveiling glory is a consuming fire,
ದೇವರನ್ನ ನಾವು ಸ್ಪಷ್ಟವಾಗಿ ನೋಡುವಾಗ ಆತನು ದಹಿಸುವ ಅಗ್ನಿ ಆಗಿದ್ದಾನೆ. It will vaporize us if we see his glory in his fullness. ಆತನ ಮಹಿಮೆಯನ್ನ ನಾವು ಪರಿಪೂರ್ಣವಾಗಿ ನೋಡುವುದಾದರೆ ನಾವು ಸುಟ್ಟು ಭಸ್ಮವಾಗಿ ಹೋಗುತ್ತೇವೆ. But God revealed himself in the form of man, an angel, and a glory cloud we see in the Old Testament. ಆದರೆ ಹಳೆ ಒಡಂಬಡಿಕೆಯಲ್ಲಿ ದೇವರು ತನ್ನನ್ನೇ ತಾನು ಮನುಷ್ಯನ ರೀತಿಯಲ್ಲಿ ಮತ್ತು ಅಗ್ನಿಸ್ತಂಭದ ರೀತಿಯಲ್ಲಿ ಮತ್ತು ದೇವದೂತನ ರೀತಿಯಲ್ಲಿ ಕಾಣಿಸಿಕೊಂಡನು ಎಂಬುದಾಗಿ ನಾವು ಓದುತ್ತೇವೆ. So here they probably saw the God of Israel in the sense that they had a vision of him in some form of his glory. ಆದ್ದರಿಂದ 24ನೇ ಅಧ್ಯಾಯದಲ್ಲಿ ಅವರು ಇಸ್ರಾಯೇಲರ ದೇವರನ್ನ ಪ್ರತ್ಯಕ್ಷವಾಗಿ ಕಂಡರು ಅಥವಾ ದರ್ಶನಗೊಂಡರು ಎಂಬುದಾಗಿ ಹೇಳುವಾಗ ಅದರ ಅರ್ಥ ಬಹುಶಃ ಅವರು ದೇವರ ಮಹಿಮೆಯ ದರ್ಶನವನ್ನ ಅವರು ಕಂಡಿರಬಹುದು. A part of it. ಅಥವಾ ದೇವರ ಮಹಿಮೆಯ ಕೆಲವು ಭಾಗವನ್ನು ಅವರು ಕಂಡಿರಬಹುದು. Even that sight was so grand and awesome that there was a splendor we read there. ಅವರು ದೇವರ ಆ ಅಲ್ಪ ಭಾಗ ಮಹಿಮೆಯನ್ನ ಕಂಡಾಗ ಅದು ಅದ್ಭುತವಾಗಿತ್ತು ಎಂಬುದಾಗಿ ನಾವು ಓದುತ್ತೇವೆ. Read verse 10 again. 10ನೇ ವಚನವನ್ನ ಮತ್ತೆ ಓದಿರಿ ಪುನಃ. 24:10 ವಿಮೋಚನ ಕಂಡ. ಬೆಟ್ಟವನ್ನು ಹತ್ತಿದರೂ ಅವರಿಗೆ ಇಸ್ರಾಯೇಲ್ಯರ ದೇವರ ದರ್ಶನವಾಯಿತು. ಆಕಾಶ ಮಂಡಲದಂತೆ ಅತಿ ನಿರ್ಮಲವಾದ ಇಂದ್ರನೀಲ ಮಣಿಯ ನೆಲಗಟ್ಟು ಆತನ ಪಾದಪೀಠವಾಗಿತ್ತು. Yeah, we read the same thing in Ezekiel chapter 1 verse 26. Please read that. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 26ನೇ ವಚನದಲ್ಲಿಯೂ ಸಹ ಇದನ್ನೇ ಓದುತ್ತೇವೆ. ದಯಮಾಡಿ ಓದಿರಿ. Ezekiel 1:26. ಯೆಹೆಜ್ಕೇಲ 1ನೇ ಅಧ್ಯಾಯ 26ನೇ ವಚನ. ಅವುಗಳ ತಲೆಗಳ ಮೇಲ್ಗಡೆಯ ನೆಲಗಟ್ಟಿನ ಮೇಲೆ ಇಂದ್ರ ನೀಲಮಣಿಯಂತೆ ಹೊಳೆಯುವ ಸಿಂಹಾಸನಾಕಾರವು ಕಾಣಿಸಿತು. ಅದರ ಮೇಲೆ ನರರೂಪದಂತಹ ರೂಪವುಳ್ಳ ಒಬ್ಬಾತನು ಆಸೀನನಾಗಿದ್ದನು. Yeah, when Ezekiel saw the glory of God, the same thing is mentioned about like a sapphire, clear as the sky. ಯೆಹೆಜ್ಕೇಲನು ಸಹ ದೇವರ ದರ್ಶನವನ್ನ ಆತನು ಪಡೆಯುವಾಗ ಅಲ್ಲಿಯೂ ಸಹ ಇದೇ ವಿವರಣೆ ಕೊಡಲ್ಪಟ್ಟಿದೆ. ಅದೇನೆಂದರೆ ಸ್ಫಟಿಕದ ರೀತಿಯಲ್ಲಿ ಮತ್ತು ಸ್ಪಷ್ಟವಾದಂತಹ ಇಂದ್ರನೀಲ ಮಣಿಯಂತೆ ಹೊಳೆಯುವ ನೆಲಗಟ್ಟು ಎಂಬುದಾಗಿ ಓದುತ್ತೇವೆ. Okay, we will leave that passage now and we read after that they had a meal before the Lord. They ate meal before him. ಇಲ್ಲಿಗೆ ನಾವು ಇದನ್ನ ಬಿಟ್ಟು ಮುಂದೆ ಹೋಗೋಣ. ಇಲ್ಲಿ ಅವರು ದೇವರ ದರ್ಶನವನ್ನು ಮಾಡಿ ಅನ್ನಪಾನಗಳನ್ನ ತೆಗೆದುಕೊಂಡರು ಎಂಬುದಾಗಿ ಓದುತ್ತೇವೆ. It was a common thing to symbolize the ratifying of a covenant with a meal. ಒಂದು ಒಡಂಬಡಿಕೆಯನ್ನ ಮಾಡಿಕೊಳ್ಳುವಾಗ ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸುವುದಕ್ಕಾಗಿ ಊಟ ಮಾಡುವುದು ಉಭಯ ತಂಡದವರು ಊಟ ಮಾಡುವುದು ವಾಡಿಕೆಯಲ್ಲಿದ್ದು. Genesis 26:30, please read it. ಆದಿಕಾಂಡ 26ನೇ ಅಧ್ಯಾಯ 20ನೇ ವಚನವನ್ನ ದಯಮಾಡಿ ಓದಿರಿ. 30ನೇ ವಚನ. 30ನೇ ವಚನ. ಆದಿಕಾಂಡ 26:30ನೇ ವಚನ. ಆಗ ಇಸಾಕನು ಅವರಿಗೆ ಔತಣವನ್ನು ಮಾಡಿಸಿದನು. ಅವರೆಲ್ಲರೂ ಭೋಜನೋಪಚಾರಗಳನ್ನು ತೀರಿಸಿಕೊಂಡು ಬೆಳಿಗ್ಗೆ ಎದ್ದು ಒಬ್ಬರಿಗೊಬ್ಬರು ಪ್ರಮಾಣ ಮಾಡಿಕೊಂಡರು. When covenant was made, they had a meal. ಪ್ರಮಾಣ ಒಡಂಬಡಿಕೆಯನ್ನು ಮಾಡಿಕೊಂಡ ನಂತರ ಅವರು ಊಟವನ್ನು ಮಾಡಿ ಭೋಜನವನ್ನು ಮಾಡಿದರು. Genesis 31:54. ಆದಿಕಾಂಡ 31ನೇ ಅಧ್ಯಾಯ 54ನೇ ವಚನ. ಇದಲ್ಲದೆ ಯಾಕೋಬನು ಆ ಬೆಟ್ಟದ ಮೇಲೆ ಯಜ್ಞವನ್ನು ಮಾಡಿ ತನ್ನ ಬಂಧುಗಳನ್ನು ತನ್ನೊಡನೆ ಸಹಭೋಜನಕ್ಕೆ ಕರೆಸಿದನು. ಅವರು ಸಹಭೋಜನ ಮಾಡಿ ಆ ರಾತ್ರಿ ಎಲ್ಲ ಬೆಟ್ಟದ ಮೇಲೆ ಇದ್ದರು. Now come to New Testament, Luke 22:15-20.
ಈಗ ನಾವು ಹೊಸ ಒಡಂಬಡಿಕೆಗೆ ಬರೋಣ. ಲೂಕ 22ನೇ ಅಧ್ಯಾಯ 15ರಿಂದ 20ನೇ ವಚನ. ಮುಂಚೆ ನಿಮ್ಮ ಸಂಗಡ ಈ ಪಸ್ಕ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ನಾನು ಕೇಳಿಸ್ತಲ್ಲ ನವೀನ್? ನಾನು ಓದ್ಲಾ? ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ನಾನು ನಿಮಗೆ ಹೇಳುತ್ತೇನೆ, ಇದು ದೇವರ ರಾಜ್ಯದಲ್ಲಿ ನೆರವೇರುವ ತನಕ ನಾನು ಇನ್ನು ಮೇಲೆ ಪಸ್ಕದ ಊಟವನ್ನು ಮಾಡುವುದೇ ಇಲ್ಲ ಎಂದು ಹೇಳಿದನು. ಆಮೇಲೆ ಆತನು ದ್ರಾಕ್ಷಾರಸದ ಪಾತ್ರೆಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ, ಇದನ್ನು ತಕ್ಕೊಂಡು ನಿಮ್ಮಲ್ಲಿ ಹಂಚಿಕೊಳ್ಳಿರಿ. ಇಂದಿನಿಂದ ದೇವರ ರಾಜ್ಯವು ಬರುವ ತನಕ ನಾನು ದ್ರಾಕ್ಷಾರಸವನ್ನು ಕುಡಿಯುವುದೇ ಇಲ್ಲವೆಂದು ನಿಮಗೆ ಹೇಳುತ್ತೇನೆ ಅಂದನು. ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೇಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. Yeah, so we see a covenant is ratified with a meal. ಇಲ್ಲಿಯೂ ಸಹ ಒಂದು ಒಡಂಬಡಿಕೆಯನ್ನ, This is the new covenant. ಇದು ಹೊಸ ಒಡಂಬಡಿಕೆ. Now let's read verse 12 to 18, chapter 24, verse 12 to 18, the last verse of the chapter. ವಿಮೋಚನ ಕಾಂಡ 14ರಿಂದ 24ನೇ ಅಧ್ಯಾಯ 12ರಿಂದ 14ನೇ ವಚನವನ್ನ ಈಗ ಓದಿಕೊಳ್ಳೋಣ. 12 to 18. 12ರಿಂದ 18ನೇ ವಚನಗಳವರೆಗೆ ಕಡೆಯ ಭಾಗ. ಯೆಹೋವನು ಮೋಶೆಗೆ, ನೀನು ಬೆಟ್ಟವನ್ನು ಹತ್ತಿ ಬಂದು ನನ್ನ ಹತ್ತಿರದಲ್ಲೇ ಇರು. ನೀನು ಆ ಧರ್ಮಶಾಸ್ತ್ರವನ್ನು ಆಜ್ಞೆಗಳನ್ನು ಜನರಿಗೆ ಬೋಧಿಸುವಂತೆ ನಾನು ಅವುಗಳನ್ನು ಬರೆದಿರುವ ಶಿಲಾಶಾಸನಗಳನ್ನು ನಿನಗೆ ಕೊಡುತ್ತೇನೆ ಎಂದು ಹೇಳಲಾಗಿ, ಮೋಶೆ ತನ್ನ ಶಿಷ್ಯನಾದ ಯೆಹೋಶುವನ ಸಮೇತ ಎದ್ದು ದೇವರ ಬೆಟ್ಟದ ಮೇಲಕ್ಕೆ ಹೋದನು. ಮೊದಲು ಅವನು ಹಿರಿಯರಿಗೆ, ನಾವು ತಿರುಗಿ ನಿಮ್ಮ ಬಳಿಗೆ ಬರುವ ತನಕ ನೀವು ಇಲ್ಲೇ ಕಾದುಕೊಂಡಿರ್ರಿ. ಆರೋನನು ಹೂರನು ನಿಮ್ಮ ಬಳಿಯಲ್ಲಿದ್ದಾರಷ್ಟೇ. ಯಾವನಿಗಾದರೂ ವ್ಯಾಜ್ಯವಿದ್ದ ಪಕ್ಷಕ್ಕೆ ಅವರ ಹತ್ತಿರಕ್ಕೆ ಹೋಗಲಿ ಎಂದು ಹೇಳಿದನು. ಮೋಶೆ ಬೆಟ್ಟವನ್ನು ಹತ್ತಿದಾಗ ಮೇಘವು ಅದನ್ನು ಮುಚ್ಚಿಕೊಂಡಿತು. ಯೆಹೋವನ ತೇಜಸ್ಸು ಸಿನಾಯಿ ಬೆಟ್ಟದ ಮೇಲೆ ನಿಂತಿತು ಮತ್ತು ಆ ಮೇಘವು 6 ದಿನಗಳವರೆಗೂ ಬೆಟ್ಟವನ್ನು ಮುಚ್ಚಿಕೊಂಡಿತ್ತು. 7ನೆಯ ದಿನದಲ್ಲಿ ಯೆಹೋವನು ಮೇಘದೊಳಗಿಂದ ಕೂಗಿ ಮೋಶೆಯನ್ನು ಕರೆದನು. ಯೆಹೋವನ ತೇಜಸ್ಸು ಬೆಟ್ಟದ ಶಿಖರದ ಮೇಲೆ ಪ್ರಜ್ವಲಿಸುವ ಬೆಂಕಿಯೋಪಾದಿಯಲ್ಲಿ ಇಸ್ರಾಯೇಲರಿಗೆ ಕಾಣಿಸಿತು. ಮೋಶೆ ಆ ಮೇಘದೊಳಗೆ ಪ್ರವೇಶಿಸಿ ಬೆಟ್ಟವನ್ನೇರಿದನು. ಅವನು ಆ ಬೆಟ್ಟದಲ್ಲಿ ಹಗಲಿರುಳು 40 ದಿವಸ ಇದ್ದನು. Now we see Joshua in the picture more in this passage. ಈಗ ನಾವು ಚಿತ್ರಣದಲ್ಲಿ ಯೆಹೋಶುವನನ್ನ ಹೆಚ್ಚಾಗಿ ಕಾಣುತ್ತೇವೆ. God is preparing him to succeed Moses. ದೇವರು ಮೋಶೆಯ ನಂತರ ಅಧಿಕಾರವನ್ನು ವಹಿಸಿಕೊಳ್ಳುವುದಕ್ಕಾಗಿ ಯೆಹೋಶುವನನ್ನು ಸಿದ್ಧಪಡಿಸುತ್ತಿದ್ದಾನೆ. He's a young man and he has many things to learn before he is prepared for that leadership. ಆತನು ಯವನಸ್ಥನಾಗಿದ್ದು ನಾಯಕತ್ವವನ್ನ ವಹಿಸಿಕೊಳ್ಳುವುದಕ್ಕಿಂತ ಮುಂಚೆ ಅನೇಕ ಸಂಗತಿಗಳನ್ನ ಕಲಿಯಬೇಕಾಗಿದೆ. In our midst we see some young people, they think that they know everything. ನಮ್ಮ ಮಧ್ಯದಲ್ಲಿ ಅನೇಕ ಕೆಲವು ಯವನಸ್ಥರು ಇರುವುದನ್ನು ನಾವು ಕಾಣುವಾಗ ಅವರು ತಮಗೆ ಎಲ್ಲಾ ಗೊತ್ತು ಎಂಬ ರೀತಿಯಲ್ಲಿ ವರ್ತಿಸುತ್ತಾರೆ. There's no humility to learn or to accept correction. ಅವರು ತಗ್ಗಿಸುವ ಮನೋಭಾವನೆಯಾಗಲಿ ಅಥವಾ ತಪ್ಪನ್ನ ತಿದ್ದಿಕೊಳ್ಳುವಂತಹ ಮನೋಭಾವನೆಯನ್ನಾಗಲಿ ಹೊಂದಿಲ್ಲ. They think they are fit to lead and fit to give a message. ಅವರು ನೆನೆಸುತ್ತಾರೆ, ನಾನು ನಾಯಕನಾಗಲಿಕ್ಕಾಗಿ ಮತ್ತು ದೇವರ ಸಂದೇಶವನ್ನ ಹಂಚಿಕೊಳ್ಳಲಿಕ್ಕೆ ನಾನು ಸಮರ್ಥನು ಎಂಬುದಾಗಿ ನೆನೆಸುತ್ತಾರೆ. But they are not teachable or correctable. ಆದರೆ ತಾವೇ ಯಾವುದೇ ತಿದ್ದುಪಾಟನ್ನಾಗಲಿ ಅಥವಾ ಮಾತುಗಳನ್ನ ತಿದ್ದುಪಾಟಿಗೆ ಒಳಗಾಗುವುದಿಲ್ಲ.
That is very dangerous. Joshua had a lot more to learn. ಅದು ಅತ್ಯಂತ ಭಯಂಕರವಾದದ್ದು, ಅಪಾಯಕಾರಿಯಾದದ್ದು. ಯೆಹೋಶುವನು ಕಲಿಯಬೇಕಾದದ್ದು ಅತಿ ಹೆಚ್ಚು ಇತ್ತು. Here we see Joshua going along with Moses, but at the mountain only Moses alone was summoned before God. ಇಲ್ಲಿ ಮೋಶೆಯೊಟ್ಟಿಗೆ ಯೆಹೋಶುವನು ಸಹ ಹೋಗುವುದನ್ನು ನಾವು ಕಾಣುತ್ತೇವೆ. ಆದರೆ ಬೆಟ್ಟದ ಮೇಲಕ್ಕೆ ಬರಲಿಕ್ಕೆ ಮೋಶೆಯನ್ನು ಮಾತ್ರ ದೇವರು ಕರೆದನು. Leadership of the people was temporarily delegated to Aaron and Hur, while Moses and Joshua proceeded up to Sinai. ಮೋಶೆ ಮತ್ತು ಯೆಹೋಶುವನು ಸೀನಾಯಿ ಬೆಟ್ಟದ ಮೇಲಕ್ಕೆ ಹೋಗುವಾಗ ತಾತ್ಕಾಲಿಕವಾಗಿ ಇಸ್ರಾಯೇಲರ ನಾಯಕತ್ವವನ್ನ ಮೋಶೆಯು ಆರೋನನಿಗೆ ಮತ್ತು ಊರನಿಗೆ ಕೊಡುವುದನ್ನು ನಾವು ನೋಡುತ್ತೇವೆ. So from here onwards we see Joshua becoming more prominent. ಇದರಿಂದ ಮುಂದಕ್ಕೆ ಯೆಹೋಶುವನು ಅತ್ಯಂತ ಪ್ರಬಲವಾಗಿ ಕಾಣಿಸಿಕೊಳ್ಳುವುದನ್ನು ನಾವು ನೋಡುತ್ತೇವೆ. Joshua might have gone up halfway and Moses went further. ಯೆಹೋಶುವನು ಬೆಟ್ಟವನ್ನ ಅರ್ಧ ಭಾಗ ಮಾತ್ರ ಹತ್ತಿದನು, ಆದರೆ ಮೋಶೆಯು ಬೆಟ್ಟದ ತುದಿಗೆ ಹೋಗುವುದನ್ನು ನಾವು ಕಾಣುತ್ತೇವೆ. Cloud representing God's glory heralded the approach of God to meet Moses. ದೇವರ ಮಹಿಮೆಯನ್ನ ತೋರ್ಪಡಿಸುವಂತಹ ಆ ಮಹಿಮೆಯ ಮೇಘವು ಆ ಬೆಟ್ಟದ ತುದಿಯನ್ನ ಮುಚ್ಚಿಕೊಂಡಿತು ಮತ್ತು ಮೋಶೆಯೊಬ್ಬನು ಮಾತ್ರ ಆ ಮೇಘದ ಮಹಿಮೆಯೊಳಕ್ಕೆ ಹೋದನು. God's glory covered the mountain and God spoke from the cloud to Moses. ದೇವರ ಮಹಿಮೆಯು ಆ ಬೆಟ್ಟವನ್ನು ಆವರಿಸಿಕೊಂಡಿತು ಮತ್ತು ದೇವರು ಮೇಘದೊಳಗಿಂದ ಮೋಶೆಯೊಟ್ಟಿಗೆ ಮಾತನಾಡಿದನು. To the people at the bottom, they saw God's glory like a consuming fire. ಆದರೆ ಬುಡದಲ್ಲಿ ನಿಂತಿದ್ದಂತಹ ಇಸ್ರಾಯೇಲರಿಗೆ ಮತ್ತು ಆ ಇಸ್ರಾಯೇಲರ ಹಿರಿಯರಿಗೆ ದೇವರ ಮಹಿಮೆಯು ಅದು ದಹಿಸುವ ಅಗ್ನಿಯ ರೀತಿಯಲ್ಲಿ ಕಾಣಿತು. 40 days and nights Moses was there, we read. 4 ದಿನ ಹಗಲಿರಳು ಮೋಶೆಯು ಆ ಸೀನಾಯಿ ಬೆಟ್ಟದ ಮೇಲಿದ್ದನು ಎಂಬುದಾಗಿ ಓದುತ್ತೇವೆ. Deuteronomy 9:9 says he didn't eat or drink anything. ಧರ್ಮೋಪದೇಶ ಕಾಂಡ ಪುಸ್ತಕ 8:9 ವಚನ ಹೇಳುತ್ತದೆ. 9ನೇ ಅಧ್ಯಾಯ 9ನೇ ವಚನ ಹೇಳುತ್ತದೆ, ಅವನು 40 ದಿವಸ ಹಗಲಿರುಳು ಏನನ್ನು ತಿನ್ನಲಿಲ್ಲ ಕುಡಿಯಲಿಲ್ಲ ಎಂಬುದಾಗಿ. So now Mosaic covenant had been confirmed. Now Israel became a theocracy where God is their king. ದೇವರು ಮೋಶೆಯೊಟ್ಟಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವುದನ್ನು ನಾವು ಕಾಣುತ್ತೇವೆ. ಈಗ ಇಸ್ರಾಯೇಲರು ದೇವರ ಪ್ರಭುತ್ವಕ್ಕೆ ಒಳಪಟ್ಟವರಾದರು. Moses was called into God's presence to receive the Decalogue or the 10 Commandments. ಮೋಶೆಯು ದೇವರು ತನ್ನ ಬಳಿಗೆ ಕರೆಯಲ್ಪಟ್ಟು ಆತನಿಗೆ 10 ದಶಾಜ್ಞೆಗಳನ್ನ ಒಂದು ಶಿಲಾಶಾಸನದ ಮೇಲೆ ಬರೆದುಕೊಟ್ಟನು. We will stop it here. Next week we will look at the commandments about the tabernacle and the things in it. ನಾವು ಇಲ್ಲಿಗೆ ಇಂದಿನ ಅಧ್ಯಾಯವನ್ನ ನಿಲ್ಲಿಸೋಣ. ಮುಂದಿನ ವಾರ ಆ ದೇವದರ್ಶನದ ಗುಡಾರಕ್ಕೆ ಸಂಬಂಧಪಟ್ಟಂತಹ ಸಂಗತಿಗಳು ಮತ್ತು ಆಜ್ಞೆಗಳ ಕುರಿತಾಗಿ ನಾವು ನೋಡಿಕೊಳ್ಳೋಣ. We study these things. We should never underestimate the privilege we have as New Testament believers, the access we have to the presence of God, and yet we need to have that fear of God. ಈ ವಚನ ಭಾಗಗಳನ್ನ ಅಧ್ಯಯನ ಮಾಡುವಾಗ ಒಂದು ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕೇನೆಂದರೆ, ನಾವು ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾಗಿ ದೇವರ ಸನ್ನಿಧಿಯನ್ನು ಪ್ರವೇಶಿಸುವಂತಹ ಒಂದು ಅವಕಾಶ ಮತ್ತು ಆ ಒಂದು ಸವಲತ್ತನ್ನು ನಾವು ಹೊಂದಿದ್ದೇವೆ. ಆದರೆ ಈ ಒಂದು ಅವಕಾಶವನ್ನ ನಾವು ಕಡೆಗಣಿಸಬಾರದು, ಹಗುರವಾಗಿ ಭಾವಿಸಬಾರದು. We should have the fear of God. Make sure we are cleansed when we approach His presence. ನಾವು ದೇವರ ಮಹಿಮೆಯನ್ನ ಅರ್ಥ ಮಾಡಿಕೊಳ್ಳಬೇಕು. ನಾವು ಆತನ ಸನ್ನಿಧಿಯನ್ನು ಪ್ರವೇಶಿಸುವಾಗ ನಮ್ಮನ್ನು ನಾವು ಶುದ್ಧೀಕರಿಸಿಕೊಂಡವರಾಗಿ ಸಮೀಪಿಸಬೇಕು. Thank you and may God bless you. ವಂದನೆಗಳು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಥ್ಯಾಂಕ್ ಯು ಅಂಕಲ್.